द्वादश लक्ष्मीरचना भवति। द्वादशमासा संवत्सरः संवत्सरमेवावरुन्धे मोञ्जी भवति। ऊर्ध्वमेयुञ्जाः ऊर्ध्वमेवावरुन्धे चित्ता नक्षत्रं भवति। चित्तं वा एतत्कर्म यदश्वमेधः समृत्यैः। श्रीमान वेंकटनाथार्य कवितार्किकेसरी वेदांताचार्यवर्यो मे सन्निधत्तां सदारतिः। यस्यात् भवद्भक्तजनार्त्यन्तु विद्युत्तमुन्नेश्च विचारतूर्णं तं देवतार्यस्तमनन्यलभ्यं लक्ष्मीनृसिंहं शरणं प्रपद्ये। वेदान्तदेशिकयतीन्द्रकटाक्षलब्धत्रय्यन्तसारमनवद्यगुणं वदाक्रियं नारायणार्यतिदर्यकृपाभिषक्तं श्रीरङ्गनाथ ಯತಿಶೇಖರಮಾಶ್ರಯಾಮಃ. ಎಲ್ಲರಿಗೂ ಸ್ವಾಗತ. ಈ ವರ್ಷದ ಧನುರ್ಮಾಸದ ಮೊದಲನೇ ದಿನ. ಮೊದಲನೇದಲ್ಲಿ ಮಾಸಾನ ಮಾರ್ಗಶೀರ್ಷಾನಂ ಅಂತ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದೇ ರೀತಿ ಅದ್ಭುತವಾದ ಒಂದು ಮಂಗಳಕರವಾದ ಮಾರ್ಗಶೀರ್ಷ ಮಾಸದಲ್ಲಿ ನಾವು ಮೊದಲನೇ ದಿನ ಇಲ್ಲಿ ಸೇರಿದ್ದೀವಿ. ಮೊದಲನೇದಾಗಿ ಸತತವಾಗಿ 3ನೇ ವರ್ಷ ಇಲ್ಲಿ ಈ ಪ್ರವಚನವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಸದಸ್ಯರು ಮತ್ತು ಕಮಿಟಿ ಸದಸ್ಯರು ಮತ್ತು ಅರ್ಚಕರು ಎಲ್ಲರಿಗೂ ನನ್ನ ಕೃತಜ್ಞತೆ ಮತ್ತು ನಮನ ಸಲ್ಲಿಸ್ತಾ ಇವತ್ತಿನ ಒಂದು ಪ್ರವಚನ ಆರಂಭಿಸ್ತಾ ಇದ್ದೀನಿ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀಶೈಲೇಶದಯಾಪಾತ್ರಂ ದೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವರಂ ವಂದೇ ರಮ್ಯಜಾಮಾದರಂ ಮುನಿಂ. ಕೇಶವಾರ್ಯಕೃಪಾಪಾತ್ರಂ ಧೀಶಮಾದಿಗುಣಾರ್ಣವಂ ಶ್ರೀಷಟಾರೀತೀಶಾನಾಂ ದೇಶಕೇಂದ್ರಮಹಂ ಭಜೆ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನೀಳಾತುಂಗಸ್ಥನಗಿರಿತಡೀ ಸುಪ್ತಮುದ್ಭೋತ್ಯ ಕೃಷ್ಣಂ ಪಾರಾತ್ಯಂ ಸಂಶ್ರುತಿಶತಶಿರ ಸಿದ್ಧಪತ್ಯಾಪಯಂತೀಂ ಸೋಚ್ಛಿಷ್ಟಾಯಾಂ ಸೃಜನಿಗಳತಂ ಯಾ ಫಲಾತ್ಯ ಭುಂಕ್ತೆ ಗೋದಾತಶ್ಚೈ ನಮೈದವದಂ ಭೂಯೇವಾಸ್ತು ಭೂಯಃ. அன்னவயல்புதவையாண்டாளரங்கற்கு பன்னுதிருப்பாவை பல்பதியம் இந்நிசையால் பாடிக் கொடுத்தாள் நற்பாமாலை. பூமாலை சுடிக் கொடுத்தாளை சொல்லு சுடிக் கொடுத்த சுடக்குடியே தொல்பாவை பாடி அருளவல்ல பல்வகையாய் நாடினி வேங்கடவர்க்கு என்ன விதி என்ன விமாத்தம் நாங்கடபா வண்ணமே நல்கு. ಶ್ರೀವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲೀ ಶ್ರೀರಂಗರಾಜ ಹರಿಚಂದನ ಯೋಗದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣೆಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯಶರಣಶರಣಂ ಪ್ರಪದ್ಯೆ. ದಿಶಂತು ಮೇ ದೇವ ಸದಾ ತ್ವದೀಯಾಃ ದಯಾತರಂಗಾನುಚರಾಃ ಕಟಾಕ್ಷಾಃ ಕ್ಷೋತ್ರೇಷು ವಂಶಾನುಚರಂ ಗ್ರಂಥೀಂ ಸರಸ್ವತೀಂ ಸಂಸ್ಕೃತ ಕಾಮಧೇನುಃ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೋದಾ ಅಂತ ಕರೆಯಲ್ಪಟ್ಟಂಥ ಈ ಅಯೋನಿಜೆಯಾಗಿ ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ ಅವತಾರ ಮಾಡಿದ ಭೂದೇವಿಯ ಒಂದು ಅವತಾರ ಆಂಡಾಳ್. ಆಂಡಾಳ್ ಅಂದರೆ ಎಲ್ಲರನ್ನೂ ಆಳಿದವಳು. ಆಂಡಾಳ್ ಪೃಥ್ವಿ ಆಂಡಾಳ್ ಅಂತ ಅಂದರೆ ಎಲ್ಲರನ್ನೂ ಆಳಿದವಳು. ಇದರಲ್ಲಿ ಮಾಮನಿಗಳು ಹೇಳ್ತಾರೆ, ಅಂಜು ಕುಡಿಕೊರು ಸಂದದಿಯಾಯ್. ಅಂಜು ಕುಡಿಸ್ಕೊರು ಸಂದದಿಯಾಯ್ ಅಂದರೆ ಆಳ್ವಾರುಗಳಲ್ಲಿ 12 ಆಳ್ವಾರುಗಳು. ಈ 12 ಆಳ್ವಾರುಗಳಲ್ಲಿ ಗೋದೆ ಮಾತ್ರ ಒಂದು ಸ್ತ್ರೀ. ಏನಪ್ಪ 4,000 ದಿವ್ಯ ಪ್ರಬಂಧದಲ್ಲಿ 4,000 ಇದೆ. ಆ 4,000ದಲ್ಲಿ ಈ 30 ಪಾಶ್ರ ಮಾತ್ರ ಯಾಕೆ ಉಪನ್ಯಾಸಕ್ಕೆ ತಗೊಂಡಿದ್ದಾರೆ ಅಂತ. ಇದಕ್ಕೆ ದೇಶಿಕರು ಹೇಳ್ತಾರೆ, ಅವರ ಅಧಿಕಾರ ಸಂಗ್ರಹ ಅಂತ ಒಂದು ಕೃತಿನಲ್ಲಿ 10 ಜನ ಆಳ್ವಾರನ್ನ
ಆ ಒಂದು ಪದ್ಯದಲ್ಲಿ ತಗೋತಾರೆ. ಇಬ್ಬರನ್ನ ಬಿಟ್ಟಿರ್ತಾರೆ. ಈ 10 ಜನ ಆಳ್ವಾರ್ ಅಂದರೆ ಪೊಯ್ಗುಮನಿ ಭೂದತ್ತಾರ್ ಪೇಯಾಳ್ವಾರ್ ಅಂತ. ಅಂದರೆ பொய்கை ஆழ்வார், பூதத்தாழ்வார், பேயாழ்வார், திருமழிச ஆழ்வார், நம்மாழ்வார், மதுரகவி ஆழ்வார், ತೊಂಡರಡಿಪ್ಪಡಿ ಆಳ್ವಾರ್, ತಿರುಪ್ಪಾನ ಆಳ್ವಾರ್, ಕುಲಶೇಖರ ಆಳ್ವಾರ್ ಮತ್ತು ತಿರುಮಂಗ ಆಳ್ವಾರ್. ಇದರಲ್ಲಿ ಮಧುರಕವಿ ಆಳ್ವಾರ್ನ ಬಿಟ್ಬಿಡ್ತಾರೆ ಮೊದಲನೇ ಪಾಶದಲ್ಲಿ. ಬಿಟ್ಬಿಟ್ಟು ಆಂಡಾಳನ್ನ ಕಡೆ ಒಂದು ಶಾತಮರೆ ಪಾಶದಲ್ಲಿ ಸೇರಿಸ್ಕೋತಾರೆ. ಯಾಕಪ್ಪ ಸ್ತ್ರೀ ಅಂತ ಅವರಿಗೆ ಅಪಮಾನ ಮಾಡ್ತಾ ಇದ್ದಾರಾ ಅಂತ ಕೆಲವರು ಗಾಸಿಪ್ ಮಾಡೋರು ಇರ್ತಾರಲ್ಲ. ಅಯ್ಯೋ ಹೆಣ್ಣಿಗೆ ಅವಮಾನ ಆಯಿತು, ದೇಶಿಕರು ಅವರ ಹೆಸರು ತಗೊಂಡಿಲ್ಲ ಇದರಲ್ಲಿ ಅಂತ. ಆದರೆ ಇದಕ್ಕೆ ಒಂದು ವ್ಯಾಖ್ಯಾತರು ಹೇಳ್ತಾರೆ, ತಿಳಿವಾದ ಮರೆನೆಲೆಗಳು ತೆಲೆಹಿಂಡ್ರೋಮಿ ಅಂತ. ಅಂದರೆ ಈ ಒಂದು ದೇಶಿಕ ಸ್ತುತಿ ಮಿಕ್ಕಿದ್ದು 4,000ದಲ್ಲಿ 3,970 ಸ್ತೋತ್ರಗಳು ಓದ್ಕೊಂಡು ಬಂದ ಮೇಲೆ ಈ ಒಂದು ತಿರುಪ್ಪಾವೈ ಅನ್ನೋ ಒಂದು ಭವ್ಯವಾದ ಒಂದು ಗ್ರಂಥನ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ದೇಶಿಕರು ಆ ರೀತಿ ಹೇಳಿದ್ದಾರೆ ಅಂತ. ಇದು ರಾಮಾನುಜರು ಎಲ್ಲ ಪ್ರತಿ ಸಲನೂ ಶ್ರೀಭಾಷ್ಯ ಕಾಲಕ್ಷೇಪ ಮಾಡ್ತಾ ಇರ್ತಾರೆ. ಕಾಲಕ್ಷೇಪ ಅಂದರೆ ಶಿಷ್ಯರನ್ನು ಕೂರಿಸ್ಕೊಂಡು ಆ ಪದ್ಯದ ಬಗ್ಗೆ ಅರ್ಥಗಳನ್ನು ಹೇಳ್ತಾ ಇರ್ತಾರೆ. ಒಬ್ಬರು ಶಿಷ್ಯರು ಕೇಳ್ತಾರೆ, ಪ್ರತಿ ಸಲ ಶ್ರೀಭಾಷ್ಯ ಮಾತ್ರ ಮಾಡ್ತಾ ಇದ್ದೀರಲ್ಲ, ತಿರುಪ್ಪಾವೈ ಮಾಡಲ್ವಲ್ಲ ಅಂತ. ಅದಕ್ಕೆ ತಿರುಪ್ಪಾವೈ ಮಾಡೋದಕ್ಕೆ ಆಂಡಾಳೆ ಬರಬೇಕು, ಅದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ. ಆ ರೀತಿ ರಾಮಾನುಜರೇ ಹೇಳಿರುವಾಗ ನಾನು ಏನೂ ಇಲ್ಲ ಅಂದ್ರೂ ಆ ಆಂಡಾಳ್ ತಾಯಿಯ ಒಂದು ಆಶೀರ್ವಾದ, ಆಚಾರ್ಯರ ಒಂದು ಕೃಪೆ, ನಿಮ್ಮಗಳೆಲ್ಲ ಸಹಕಾರದಿಂದ ನನ್ನ ತೊದಲು ನುಡಿನಲ್ಲಿ ಈ ಒಂದು ಪ್ರವಚನ ಆರಂಭಿಸ್ತಾ ಇದ್ದೀನಿ. ಮೊದಲು ಈ ಒಂದು ದ್ರಾವಿಡ ಭಾಷೆಯಲ್ಲಿ ಬಂದಿರುವ ಈ 4,000 ದಿವ್ಯ ಪ್ರಬಂಧ, ದ್ರಾವಿಡ ಭಾಷೆಯಲ್ಲಿ ಈ ದಿವ್ಯ ಪ್ರಬಂಧ ಹೇಗೆ ಬಂತು? ಅಗಸ್ತ್ಯರು ಇದಕ್ಕೆಲ್ಲ ಕಾರಣ ಶಿವಪಾರ್ವತಿನೇ. ಶಿವಪಾರ್ವತಿ ಮದುವೆ, ಆ ಮದುವೆ ಸಮಯದಲ್ಲಿ ಒಂದು ಭವ್ಯವಾದ ಅರಮನೆ, ಭವ್ಯವಾದ ಮದುವೆ ಮಂಟಪ ರಚಿತವಾಗಿರುತ್ತೆ. ಆ ಭವ್ಯವಾದ ಮದುವೆ ಮಂಟಪದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆಗ ಶಿವ ಒಂದು ಬಾರಿ ಮಂಟಪ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಬರ್ತಾನೆ. ಆ ಮಂಟಪ ಹೇಗಿದೆ ಅಂತ ನೋಡ್ಕೊಂಡು ಬರುವಾಗ ಒಂದು ಕಡೆ ವಾಲಿರುತ್ತೆ. ಯಾಕಪ್ಪ? ಇಂದ್ರನ ಕರಿತಾನೆ. ಇಂದ್ರನ ಕರೆದುಬಿಟ್ಟು, ನೀನು ಹೇಳ್ತೀಯಲ್ಲಪ್ಪ, ನೀನು ಅತ್ಯುತ್ತಮವಾದ ಆರ್ಕಿಟೆಕ್ಟ್ ಇದ್ದಾರೆ ನಿನ್ನ ಹತ್ರಲ್ಲಿ, ನೋಡಿದ್ರೆ ಈ ಒಂದು ಕಡೆ ಬೆಂಡಾಗಿದೆಯಲ್ಲ, ಇದನ್ನೇನು ಮಾಡ್ತೀಯ ಅಂತ. ಆವಾಗ ಇಂದ್ರ ಮೇನ್ ಮೇಸ್ತ್ರಿ ಯಾರಿದ್ದಾರೆ ವಿಶ್ವಕರ್ಮನ್ ಮೇನ್ ಇಂಜಿನಿಯರ್ ವಿಶ್ವಕರ್ಮನ್ ಕರೀತಾರೆ. ವಿಶ್ವಕರ್ಮನ್ ಕರೆದು, ನೋಡು, ನಿನ್ನ ಮೇಲೆ ನಾನು ಎಷ್ಟೊಂದು ಹೊಗಳಿ ನೀ ಈ ಕಾಂಟ್ರಾಕ್ಟ್ ನಿನಗೆ ಕೊಡಿಸ್ದೆ, ನೋಡಿದ್ರೆ ನೋಡಿ ಈ ರೀತಿ ಇದೆ ಬಿಲ್ಡಿಂಗು ಅಂತ ಹೇಳಿದಾಗ ವಿಶ್ವಕರ್ಮ ಒಳಗಡೆ ಹೋಗಿ ನೋಡ್ತಾನೆ. ಒಳಗಡೆ ಹೋಗಿ ನೋಡಿದಾಗ ಒಂದು ಬದಿಯಲ್ಲಿ ಅಗಸ್ತ್ಯರು ಕೂತಿರ್ತಾರೆ. ಅಗಸ್ತ್ಯರು ಎಷ್ಟು ಬಲಶಾಲಿಗಳು ಅಂದರೆ, ಅವರು ಒಂದು ಕಡೆ ಕೂತ್ರೆ ಆ ಬಿಲ್ಡಿಂಗೇ ವಾಲುತ್ತೆ. ಇರೋದಿಷ್ಟೇ, ಅವರು ಇರೋದೇ ಒಂದು 3 ಅಡಿ, 3.5 ಅಡಿ ಇದ್ದಾರೆ. ಆ 3.5 ಅಡಿ ಮನುಷ್ಯ ಒಂದು ಕಡೆ ಕೂತ್ರೆ ಅಂದರೆ ಅವರಿಗೆ ತಪೋಬಲ ಅಷ್ಟೊಂದು. ಆ ತಪೋಬಲದಿಂದ ರಾಕ್ಷಸರು ಮತ್ತು ದೇವರು ಯುದ್ಧ ಮಾಡುವಾಗ ರಾತ್ರಿ ಹೊತ್ತು ರಾಕ್ಷಸರು ಗಂಗೆನಲ್ಲಿ ಅವತ್ಕೊಂಡ್ಬಿಡ್ತಾರೆ. ಅವತ್ಕೊಂಡಾಗ ಅಲ್ಲಿಂದ ಪ್ರಹಾರ ಮಾಡ್ತಾ ಇರ್ತಾರೆ. ಆಗ ಅಗಸ್ತ್ಯನ ಕರೀತಾರೆ. ಅಗಸ್ತ್ಯನ ಕರೆದಿದ್ದ ತಕ್ಷಣ ಒಂದೇ ಆಪೋಷ್ಟದಲ್ಲಿ ಪೂರ್ತಿ ಗಂಗೆನ ತೊಗೊಂಡ್ಬಿಡ್ತಾರೆ. ಅಷ್ಟೊಂದು ಬಲಶಾಲಿ, ಅಷ್ಟೊಂದು ಜ್ಞಾನ. ಅಂಥ ಅಗಸ್ತ್ಯರು ಅಲ್ಲಿ ಕೂತಿರುವಾಗ ಬಿಲ್ಡಿಂಗ್ ಸ್ವಲ್ಪ ಟಿಲ್ಟಾಗಿದೆ. ಆಗ ಇಂದ್ರನ ಕರೆದು ಹೇಳ್ತಾರೆ, ನೋಡು, ನನ್ನ ತಪ್ಪಲ್ಲ, ನಾನು ಬಿಲ್ಡಿಂಗ್ ಚೆನ್ನಾಗೇ ಮಾಡಿದ್ದೀನಿ, ಅಲ್ಲೊಬ್ರು ಕೂತಿದಾರಲ್ಲ ಅವರನ್ನು ದಕ್ಷಿಣದ ಕಡೆ ಕಳಿಸು ಅಂತ. ಯಾಕೆ ದಕ್ಷಿಣಕ್ಕೆ ಅಂದರೆ ತಮಿಳ್ ಮಾಮುನಿ ಅಂತ ಅವ್ರನ್ನ ಕರೀತಾರೆ. ಯಾಕಂದರೆ ದ್ರಾವಿಡ ಭಾಷೆನ ನಮಗೆ ತಂದು ಕೊಟ್ಟವರು ಅವರು ಅಗಸ್ತ್ಯರು. ತಮಿಳ್ ಮಾಮುನಿ ಅಂತ
ಅವರನ್ನು ದಕ್ಷಿಣಕ್ಕೆ ಕಳಿಸು ಅಂತಾರೆ. ದಕ್ಷಿಣಕ್ಕೆ ಕಳಿಸೋದಕ್ಕೆ ಎಲ್ಲರೂ ಶಿವಾನು ಬಂದು ಬೇಡ್ಕೋತಾನೆ, ನೋಡಿ ಬಿಲ್ಡಿಂಗ್ ಎಲ್ಲ ನೀವು ಇಲ್ತು ಅಂದರೆ ಒಂದು ಕಡೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ, ನೀವು ದಯವಿಟ್ಟು ಹೋಗಿ ಅಂತ. ಕಡೆಗೆ ಹೊರಡ್ತಾರೆ. ಹೊರಡೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾರು ಇದನ್ನು ಪ್ಲ್ಯಾನ್ ಮಾಡಿದ್ದು ಅಂತ. ವಿಶ್ವಕರ್ಮನಿಗೆ ಶಾಪ ಕೊಡ್ತಾರೆ. ವಿಶ್ವಕರ್ಮನಿಗೆ ಏನಂತ ಶಾಪ ಕೊಡ್ತಾರೆ, ನಿನ್ನ ವೃತ್ತಿಯಲ್ಲಿರೋರಿಗೆಲ್ಲ ಯಾವತ್ತೂ ಪ್ರತಿಷ್ಠೆ ಬರಬಾರ್ದು, ಅಂದರೆ ಯಾವತ್ತೂ ರೆಕಗ್ನೈಸ್ ಇರಬಾರ್ದು ಅಂತ ಹೇಳ್ತಾರೆ. ವಿಶ್ವಕರ್ಮ ಪೇಚಾಡಿಕೊಂಡು ನನ್ನ ತಪ್ಪೇನಿದೆ, ನನ್ನ ಒಂದು ಬಿಲ್ಡಿಂಗ್ ಮೇಲೆ ಒಂದು ಅಪನಂಬಿಕೆ ಬಂದಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ನನ್ನ ಕೆಲಸ ನಾ ಮಾಡಿದೆ, ನನ್ನ ತಪ್ಪೇನಿದೆ ಅಂತ. ಸರಿ, ನನ್ನ ತಪ್ಪಿಲ್ಲದೆ ನನ್ನನ್ನು ಶಿಕ್ಷಿಸಿದ್ದೀರಾ, ಇವಾಗ ನಾನು ನಿಮ್ಮನ್ನು ಶಿಕ್ಷಿಸ್ತೀನಿ ಅಂತ ನೀವು ಮಾತಾಡೋ ಭಾಷೆ ದ್ರಾವಿಡ ಭಾಷೆ ಪೈಶಾಚಿಕ ಭಾಷೆ ಆಗಲಿ ಅಂತ ತಪ್ಪಿಸ್ತಾರೆ, ಇದು ಕೊಡ್ತಾರೆ, ಶಾಪ ಕೊಡ್ತಾರೆ. ಅದಲ್ಲದೆ ಇನ್ನೊಂದು ಶಾಪ, ಬ್ರಾಹ್ಮಣರು ಇವರು ಅಗಸ್ತ್ಯರು ಅವರಿಗೆ ಇವತ್ತಿಂದ ನೀವು ಮಾಂಸಾಹಾರಿ ಆಗಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಇದೆಲ್ಲ ಪರಮಾತ್ಮನ ಲೀಲೆ. ಪರಮಾತ್ಮನ ಲೀಲೆ ಯಾಕೆ ಅಂದರೆ, ಮುಂದೆ ವಾತಾಪಿ ಆಮೇಲೆ ಅವರ ತಮ್ಮ ಇಬ್ಬರೂ ಬ್ರಾಹ್ಮಣರನ್ನ ಕರೆದು ಊಟ, ಇದು ನಮ್ಮ ಮನೇಲಿ ಶ್ರಾದ್ದ ಇದೆ, ನಮ್ಮ ಮನೇಲಿ ತಿಥಿ ಇದೆ, ನೀವು ಬ್ರಾಹ್ಮಣರು ಬರಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ವಾತಾಪಿ ಹೋಗ್ಬಿಟ್ಟು ಒಂದು ಸಲ ಹೊಟ್ಟೆ ನೀವು ಕುಂಬಿಟ್ರೆ ಅವ್ರು ಹಂಗೆ ಒಳಗಡೆ ಹೋಗ್ಬಿಡ್ದಂಗೆ ಹೆಬ್ಬ ಅವತಾರ. ಎಲ್ಲ ಬ್ರಾಹ್ಮಣರು ಹಂಗೆ ಮಾಡ್ತಾ ಇರ್ತಾರೆ. ಹಾಗೆ ಮಾಡುವಾಗ ಒಂದು ಬಾರಿ ಅಗಸ್ತ್ಯರನ್ನು ಕರೀತಾರೆ. ಅಗಸ್ತ್ಯರನ್ನು ಹಂಗೆ ಮಾಡ್ತಾರೆ. ಆವಾಗ ಅಗಸ್ತ್ಯರು ಏನು ಮಾಡ್ತಾರೆ, ಅವರ ಹೊಟ್ಟೆ ಅವರೇ ನಿಂತ್ಕೊಂಡ್ಬಿಟ್ಟು ವಾತಾಪಿ ಜೀರ್ಣೋಭವ ಅಂತ ಹೇಳ್ತಾರೆ. ಈ ವಾತಾಪಿ ಜೀರ್ಣೋಭವ ಅಂತ ಹೇಳಿದ ತಕ್ಷಣ ಆ ರಾಕ್ಷಸ ಅಲ್ಲೇ ಸತ್ತೋಗ್ತಾರೆ. ಅದರಿಂದನೇ ಅದೊಂದು ಭಗವಂತನ ಲೀಲೆ. ಇನ್ನು ಈ ಒಂದು ಪೈಶಾಚಿಕ ಭಾಷೆ ಆಗಲಿ ಅಂತ ಹೇಳ್ಬಿಟ್ಟು ಆ ಶಾಪ ಕೊಟ್ಟಿರೋದ್ರಿಂದ ಅವ್ರು ಅಲ್ಲಿಂದ ಬಂದು ತಿರುಮಲಾಗೆ ಬರ್ತಾರೆ. ತಿರುಮಲಾಗೆ ಬಂದಾಗ 10,000 ವರ್ಷ ಭಗವಂತನ ಕೂತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಭಗವಂತ ಶ್ರೀನಿವಾಸ ಅವರಿಗೆ ಪ್ರತ್ಯಕ್ಷವಾಗಿ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಭಾಷೆ ಪೈಶಾಚಿಕ ಭಾಷೆ ಅಂತ ಯಾರು ನೀವು ಅದನ್ನು ಇದು ಮಾಡಿದ್ರೋ ಇದಕ್ಕೆ ಒಂದು ಮನ್ನಣೆ ಸಿಗುತ್ತೆ, ನಾನೇ ನಮ್ಮಾಳ್ವಾರಾಗಿ ಹುಟ್ಟಿ ಬರ್ತೀನಿ ಅಂತ. ಅದಕ್ಕೆ ವೇದಂ ತಮಿಳ್ ಶೇದ ಮಾರನ್ ಅಂತ ನಮ್ಮಾಳ್ವಾರಿಗೆ ಹೆಸರು. ಅಂದರೆ 4 ಗ್ರಂಥಗಳನ್ನು ಬರೆದಿದ್ದಾರೆ. 4 ಗ್ರಂಥದಲ್ಲಿ 4 ವೇದದ ಸಾರವನ್ನು ನಮಗಾಗಿ ನಮ್ಮಾಳ್ವಾರ್ ಕೊಟ್ಟಿದ್ದಾರೆ. ಆಳ್ವಾರ್ಗಳಲ್ಲಿ ಶ್ರೇಷ್ಠರಾದ ನಮ್ಮಾಳ್ವಾರ್. ಈ ನಮ್ಮಾಳ್ವಾರು ಈ ಒಂದು 32 ವರ್ಷ ಅವರು ತಮ್ಮ ಆಯಸ್ಸಿದ್ದು. 32 ವರ್ಷದಲ್ಲಿ 32 ನಾಮಗಳವರಿಗೆ, 32 ಹೆಸರುಗಳು. ಆ 32 ಹೆಸರುಗಳು ಇನ್ನೊಂದ್ಸಲಿ ಹೇಳ್ತೀನಿ. ಆಗ ದಿವ್ಯ ಪ್ರಬಂಧ ಬರುತ್ತೆ. ದಿವ್ಯ ಪ್ರಬಂಧ ಮೊದಲನೆಯದು ತಿರುವಾಮಿ ಅಂತ ಬರುತ್ತೆ. ತಿರುವಾಮಿನಲ್ಲಿ 1080 ಪಾಶರಗಳು. 1080 ಪಾಶರಗಳು. ಇದು ಸಾಮವೇದ ಸಾರ. ಇದು ನಮ್ಮ ಸ್ತ್ರೀ ಕುಲಕ್ಕೆ ನಮ್ಮಾಳ್ವಾರ್ ಕೊಟ್ಟಿರೋ ಒಂದು ಕೊಡುಗೆ. ಯಾಕೆ ಅಂದರೆ ಸ್ತ್ರೀಯರು ವೇದವನ್ನು ಉಚ್ಚಾರ ಮಾಡೋ ಹಂಗಿಲ್ಲ, ವೇದ ಪಾರಾಯಣ ಮಾಡೋ ಹಂಗಿಲ್ಲ. ಅದಕ್ಕೋಸ್ಕರನೇ ಈ ಒಂದು ದ್ರಾವಿಡ ವೇದ ಅಂತ ತಮಿಳು ವೇದನ ಕೊಟ್ಟಿದ್ದಾರೆ. ಇದು ತಮಿಳಿಗೆ ಸೀಮಿತ ಇಲ್ಲ, ತಮಿಳವರಿಗೆ ಸೀಮಿತ ಇಲ್ಲ, ಎಲ್ಲರೂ ಕಲ್ತ್ಕೊಂಡು ಹೇಳ್ಬೋದು. ಸ್ವಲ್ಪ ಉಚ್ಚಾರದಲ್ಲಿ ಕಷ್ಟ ಆಗುತ್ತೆ, ಗುರುಮುಖೇನ ಕಲ್ತ್ಕೊಂಡ್ಬಿಟ್ರೆ ಯಾವುದು ಕಷ್ಟ ಇಲ್ಲ. ಹಾಗೆ ಇವರು ನಮ್ಮ ಸ್ತ್ರೀಯರಿಗೋಸ್ಕರ, ಯಾಕಪ್ಪ ಸ್ತ್ರೀಯರು ಇದನ್ನು ವೇದ ಹೇಳಬಾರ್ದು, ಇದಕ್ಕೊಂದು ವೃತ್ತಾಂತ ಇದೆ. ಈ ವೃತ್ತಾಂತದಲ್ಲಿ ಇಂದ್ರ ಮತ್ತು ಬೃಹಸ್ಪತಿ, ಇಂದ್ರ ಯಾವಾಗಲೂ ಯಾಗ ಮಾಡ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತು, ದೇವತೆಗಳಿಗೆ ನಮ್ಮ ಥರ ತಿಂಡಿ ತಿಂದರೆ ಆಗಲ್ಲ. ಯಾಗದಲ್ಲಿ ಹಾಕಿದ್ರೆ, ಅಗ್ನಿದಲ್ಲಿ ಹಾಕಿದ್ರೇ ಅವರಿಗೆ ಹೊಟ್ಟೆ ತುಂಬೋದು. ಅದೇ ರೀತಿ ಯಾಗ ಮಾಡ್ತಾ ಇರ್ತಾರೆ ಬೃಹಸ್ಪತಿ ಮತ್ತು ಇಂದ್ರ. ಅವರಿಬ್ಬರಲ್ಲೂ ಒಂದು ವಾಗ್ವಾದ ನಡೆಯುತ್ತೆ. ಈ ವಾಗ್ವಾದ ನಡೆದಾಗ ಬೃಹಸ್ಪತಿ ಹೇಳ್ತಾರೆ, ನಾನು ನಿನ್ನ ಜೊತೆ ಇರಲ್ಲಪ್ಪ, ನೀನೇನು ಬೇಕಾದ್ರೆ ಮಾಡ್ಕೊಂತ ಎದ್ದೋಗ್ತಾರೆ.
ಅಲ್ಲಿ ಯಜ್ಞ ಮಾಡೋದಕ್ಕೆ ಒಬ್ಬರು ಬೃಹಸ್ಪತಿ ಬೇಕೇ ಬೇಕು, ಗುರು ಬೇಕೇ ಬೇಕು. ನ ಗುರುವರಧಿಕಂ, ಗುರುಗಳು ಬೇಕೇ ಬೇಕಲ್ಲಿ. ಅದಕ್ಕೋಸ್ಕರ ಆ ದೈತ್ಯ ಗುರು ಒಬ್ಬರು ಸಿಗ್ತಾರೆ. ದೈತ್ಯ ಗುರು ಅಂದರೆ ಅವರ ಸೋದರ ಮಾವ ಎಲ್ಲ ರಾಕ್ಷಸರು, ಇವರು ಮಾತ್ರ ಬ್ರಾಹ್ಮಣ. ಹೇಗೆ ರಾವಣ ಒಂದು ಮಹಾಬ್ರಾಹ್ಮಣ ಅಂತ, ರಾಕ್ಷಸ ಆದ್ರೂ ಮಹಾಬ್ರಾಹ್ಮಣ. ಅದೇ ರೀತಿ ಈ ಒಂದು ಬ್ರಾಹ್ಮಣ ಸಿಕ್ಕಿದ್ರು ಅವ್ರ ಜೊತೆ ಕೂತ್ಕೊಂಡು ಯಜ್ಞ ಮಾಡ್ತಾ ಇರ್ತಾರೆ. ಯಜ್ಞ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿರೋ ಹವಿಸ್ಸೆಲ್ಲ ಖಾಲಿ ಆಗುತ್ತೆ, ತುಪ್ಪ ಎಲ್ಲ ಖಾಲಿ ಆಗುತ್ತೆ, ಚಕ್ಕೆಗಳೆಲ್ಲ ಖಾಲಿ ಆಗುತ್ತೆ. ಬೇರೆ ಯಾವ ದೇವಾನ ದೇವತೆಗಳಿಗೆ ಯಾರಿಗೂ ಎನರ್ಜಿನೇ ಬರಲಿಲ್ಲ. ಏನಪ್ಪ ಇದು ಅಂತ ನೋಡಿದ್ರೆ ಅವನ ಬಯೋಡೇಟಾ ತಗೊಂಡು ನೋಡ್ತಾರೆ, ಪ್ರೊಫೈಲ್ ತಗೊಂಡು ನೋಡ್ತಾರೆ. ನೋಡಿದಾಗ ಅಲ್ಲಿ ಅವನಿಗೆ ಇವರು ಯಜ್ಞ ಮಾಡ್ತಾ ಇರುವಾಗೆಲ್ಲ ಸ್ವಾಹ ಅಂತ ಹೇಳಿದ ತಕ್ಷಣ ಅವರು ಸ್ವಾಹ ಹೇಳುವಾಗ ಅವ್ರ ಮಾವಂದ್ರೆ ನೆನೆಸ್ಕೊಂಡು ಮನತ್ತಾಲೋ ವಾಯಾಲಂ ಅಂತ ಹೇಳೋದು. ಅದಕ್ಕೆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾಗುತ್ತಾ, ಬಾಯಲ್ಲಿ ಅಂದ್ಕೊಂಡಿದ್ದಾಗುತ್ತಾ, ಬಾಯಲ್ಲಿ ಮನಸ್ಸಿನ ನೆನೆಸ್ಕೊಂಡಿದ್ದಾಗುತ್ತಾ, ಬಾಯಲ್ಲಿ ಹೇಳಿದ್ದಾಗುತ್ತಾ ಅಂತ ಹೇಳಿದ್ರೆ ಪ್ರಮುಖವಾಗಿ ಬಾಯಲ್ಲಿ ಹೇಳೋದಾಗಲ್ಲ, ಮನಸ್ಸಲ್ಲಿರೋದಾಗುತ್ತೆ. ಅದಕ್ಕೆ ನಿದರ್ಶನ ಇದು. ಇವರು ಬಾಯಲ್ಲಿ ಸ್ವಾಹ ಅಂತ ಹೇಳ್ತಾ ಇದ್ದಾರೆ, ಆದರೆ ಮನಸ್ಸಲ್ಲಿ ಅವ್ರು ನೆನೆಸ್ಕೋತಾ ಇದ್ದಾರೆ. ಅದೇ ಒಂದು ಗಾದೆ ಇದೆ, ರಾಟೆ ಮೇಲೆ ಕೈ ಕೋಟೆ ಮೇಲೆ ಕಣ್ಣು ಅಂತ. ಅದೇ ರೀತಿ ಕೋಟೆ ನೋಡ್ತಾ ಇರ್ತಾರೆ, ರಾಟೆ ಮೇಲೆ ಕೈ, ಅದೇ ಹಗ್ಗನೇ ಬರ್ತಾ ಇರಲ್ಲ. ಆ ರೀತಿ ಮನಸ್ಸಲ್ಲಿ ಯಾರು ನೆನೆಸ್ಕೊಂಡಿರ್ತಾರೋ ಅವರು ಹೋಗ್ತಾ ಇರುತ್ತೆ. ಇದೇ ಒಂದು ಇನ್ನೊಂದು ನಿದರ್ಶನ. ಪರಶುರಾಮ ತನ್ನ ತಾಯಿನ ತಲೆ ಕಡಿತಾನೆ. ಯಾಕೆ ಅಂದರೆ ಅವರ ತಾಯಿ ನೀರು ತಗೊಂಬರಕ್ಕೆ ಹೋದಾಗ ರಾಜ ಅಲ್ಲಿ ಓಡಾಡ್ತಾ ಇರ್ತಾನೆ. ನಾನು ಈ ರಾಜನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ ನಾನು ಅಂತ ಹೇಳ್ಬಿಟ್ಟು ಅವರ ಸ್ಥಿತಿನ ಮನಸ್ಸಲ್ಲಿ ಅಂದ್ಕೊಳ್ಳೋದು. ಮನಸ್ಸಲ್ಲಿ ಇನ್ನೊಬ್ಬ ಗಂಡಸು ಅಥವಾ ಇನ್ನೊಬ್ಬ ಹೆಂಗಸು ಬಗ್ಗೆ ಅಂದ್ಕೊಂಡ್ರು ಅದೇ ತಪ್ಪು ಅಂತ. ಅದಕ್ಕೋಸ್ಕರ ಪರಶುರಾಮ ಜಮದಗ್ನಿ ಬಂದು ಅವ್ರ ತಲೆ ತೆಗಿ ಅಂತ ಹೇಳಿದ್ದು. ಅದೇ ರೀತಿ ಮನಸ್ಸಿನಲ್ಲಿ ಇದು ಹೇಳ್ಕೊಂಡಾಗ ಎನರ್ಜಿ ಎಲ್ಲ ಅವ್ರಿಗೆ ಹೋಗ್ತಾ ಇದೆ, ರಾಕ್ಷಸರಿಗೆ ಹೋಗ್ತಾ ಇದೆ. ಆಗ ಈ ಒಂದು ಋಷಿನ ಇಂದ್ರ ಬಂದು ತಲೆ ಕಡಿತಾನೆ. ಬ್ರಹ್ಮಹತ್ಯಾ ದೋಷಕ್ಕೆ ಅವನು ಪಾಲಾಗ್ತಾನೆ. ಬ್ರಹ್ಮಹತ್ಯಾ ದೋಷಕ್ಕೆ ಬಂದ ಮೇಲೆ ಆ ಬ್ರಹ್ಮಹತ್ಯಾ ಆ ದೋಷ ಒಂದು ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರ ಮಾಡ್ಕೊಳ್ಳೋಕೆ ಏನು ಮಾಡ್ತಾನೆ ಅವನು, ಒಂದು 50% ಭೂಮಿಗೆ ಕೊಡ್ತಾನೆ, 25% ವೃಕ್ಷಕ್ಕೆ ಕೊಡ್ತಾನೆ, 25% ಸ್ತ್ರೀಯರಿಗೆ ಕೊಡ್ತಾನೆ. ಇದಕ್ಕಿಂತ ಮೊದಲು, ಈ ಶಾಪ ಬರೋದಕ್ಕಿಂತ ಮೊದಲು ಸ್ತ್ರೀಯರು ವೇದ ಎಲ್ಲ ಹೇಳ್ತಾ ಇದ್ರು. ಇವನ ಶಾಪದಿಂದ ಈ ಒಂದು ಮೆನ್ಸಸ್ ಎಲ್ಲ ಆವಾಗಿಂದ ಸ್ಟಾರ್ಟ್ ಆಯಿತು ಸ್ತ್ರೀಯರಿಗೆ. ಆದ್ದರಿಂದ ನೀವು ಜನವಾರ ಹಾಕ್ಕೊಂಡ್ರೆ ಮಂತ್ರ ಉಚ್ಚಾರಣೆ ಮಾಡಬೇಕು. ಮಂತ್ರ ಉಚ್ಚಾರಣೆ ಮಾಡಬೇಕು ಅಂದರೆ ನಾಭಿಯಿಂದ ಬರಬೇಕು. ನಾಭಿಯಿಂದ ಬರೋದಕ್ಕೆ ಸೈಂಟಿಫಿಕ್ಕಾಗಿ ಹೇಳ್ತಾರೆ, ನಿಮ್ಮ ಯೂಟ್ರಸ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ವೇದ ಹೇಳಬಾರ್ದು. ಪ್ರಣವದಲ್ಲೇ, ಅದಕ್ಕೋಸ್ಕರ ಪ್ರಣವ ಒಂದೇ ಒಂದು ಕಡೆ ಪ್ರಣವ ಹೇಳಬೇಕು. ಆಚಾರ್ಯರು ನಿಮಗೆ ಪಂಚ ಸಂಸ್ಕಾರ ಮಾಡಿದಾಗ ಆ ಪ್ರಣವ ಹೇಳ್ಕೊಡ್ತಾರೆ, ಪ್ರಣವ ಹೇಳಬೇಕು ಹೊರತು ಬೇರೆಲ್ಲೂ ಪ್ರಣವ ಹೇಳಬಾರ್ದು. ಆ ರೀತಿ ಈ ಒಂದು ಶಾಪ ಬಂತು ಇಂದ್ರನಿಗೆ. ಅದರಿಂದ ಸ್ತ್ರೀಯರು ಏನು ವೇದ ಹೇಳೋಂಗಿರಲಿಲ್ಲ. ಆ ಒಂದು ವೇದ ಹೇಳದೇ ಇರೋದಕ್ಕೋಸ್ಕರ ನಮ್ಮ ಆಳ್ವಾರ್ ನಿಮ್ಮ ಮೇಲೆಲ್ಲ ಕೃಪೆ ಮಾಡಿದ್ದಾರೆ. ದ್ರಾವಿಡ ವೇದ ಅಂತ ಈ ಒಂದು 4,000 ದಿವ್ಯ ಪ್ರಬಂಧದ ಆಳ್ವಾರುಗಳು ಮಾಡಿರೋ ಎಲ್ಲಾನು ಸ್ತ್ರೀಯರು ಹೇಳ್ಬೋದು ಅಂತ. 4,000 ವೇದ ಬರೋದಕ್ಕೆ ಅಗಸ್ತ್ಯರು ತಪಸ್ ಮಾಡಿ ನಮ್ಮ ಆಳ್ವಾರಾಗಿ ನಮಗೆ ದ್ರಾವಿಡ ವೇದವನ್ನು ಕೊಡ್ತಾರೆ. ದ್ರಾವಿಡ ವೇದ ಈ ನಮ್ಮ ಆಳ್ವಾರ್ ಕೊಟ್ಟಿದ್ದು, ಇದನ್ನು ನಮಗಾಗಿ ತಗೊಂಬಂದವರು ಮಧುರಕವಿ ಆಳ್ವಾರ್. ಮಧುರಕವಿ ಆಳ್ವಾರ್ ಎಲ್ಲೋ ನಾರ್ತಲ್ಲಿ ಇರ್ತಾರೆ. ಒಂದು ಜ್ಯೋತಿ ಅವ್ರನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ಆ ಜ್ಯೋತಿ ಅಟ್ಟಿಸ್ಕೊಂಡು ಹೋದಾಗ ಆ ಜ್ಯೋತಿನ ಫಾಲೋ ಮಾಡ್ಕೊಂಡು ಬಂದಾಗ ಇಲ್ಲಿ ತಿರುಕ್ಕುರುಹೂರ್ ಅಂತ ಊರು, ಆಳ್ವಾರ್ ತಿರುನಗರಿ ಅಂತ ಹೇಳ್ತಾರೆ ಅದಕ್ಕೆ. ತಿರುಕ್ಕುರುಹೂರ್, ಆ ಒಂದು ಮರದ ಕೆಳಗೆ, ವೃಕ್ಷದ ಕೆಳಗೆ ನಮ್ಮ ಆಳ್ವಾರ್ ಕೂತಿರ್ತಾರೆ. 16 ವರ್ಷ ಅವರಿಗೆ. 16 ವರ್ಷದಲ್ಲಿ ಏನು ಸೇವನೆ ಇಲ್ಲ.
ಅವ್ರ ಇಂಟೇಕ್ ಇಲ್ಲ, ಔಟ್ಪುಟ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಕೂತಿರ್ತಾರೆ. ಕೂತಿದ್ದಾಗ ಅವರೊಬ್ಬರಲ್ಲೂ ಸಂಧಾನ ಮಾತುಕತೆ ನಡೆಯುತ್ತೆ. ಅದೇ ಮೊದಲನೇ ಬಾರಿ ನಮ್ಮ ಆಳ್ವಾರ್ ಮಾತಾಡಿರೋದು. ಆ ಒಂದು ಪ್ರಸಂಗದಲ್ಲಿ ಈ ಒಂದು ತಿರುವಾಮಿಳಿ ಅನ್ನೋದನ್ನು ಹೊರಗಡೆ ತೊಗೊಂಬರ್ತಾರೆ. ತಿರುವಾಮಿಳಿ, ತಿರುವಾಶ್ರಯಂ, ಪೆರಿಯ ತಿರುವಂದಾದಿ, ತಿರುವಿರುತ್ತಂ, ಇದು 4 ಅವರ ಗ್ರಂಥಗಳು. ಈ 4 ಗ್ರಂಥಗಳಲ್ಲಿ ಶರಣಾಗತಿ ಬಗ್ಗೆನೇ ಎಲ್ಲ ಇದೆ. ತಿರುವಿರುತ್ತಮ್ಮಲ್ಲಿ ಆತ್ಮ ಹೇಗೆ ಹೋಗುತ್ತೆ, ಆತ್ಮ ಹೋಗುವಾಗ ಹೇಗಿರುತ್ತೆ. ನಮ್ಮ ಆಳ್ವಾರು ತಿರುವಾಮಿನಲ್ಲಿ 15 ಮತ್ತು 10, 9 ಅದರಲ್ಲಿ ಹೇಳ್ತಾರೆ, ಒಬ್ಬ ಭಕ್ತ ಶರಣಾಗತಿ ಮಾಡಿಕೊಂಡು ಅವನ ವೈಕುಂಠಕ್ಕೆ ಹೋಗೋ ಮಾರ್ಗ ಹೇಗಿರುತ್ತೆ ಅಂದರೆ, ಎಲ್ಲ ಬಂದು ನದಿ ಕೂಡ ಚಪ್ಪಾಳೆ ಹೊಡೆದು ಆ ಭಕ್ತ ಹೋಗ್ತಾ ಇರೋದಕ್ಕೆ ಸ್ವಾಗತ ಮಾಡುತ್ತೆ, ಆಗಿರುತ್ತೆ. ಈ ಒಂದು 4000 ದಿವ್ಯ ಪ್ರಬಂಧದಲ್ಲಿ ನಾವು 30 ಪಾಶರ ಮಾತ್ರ ತಗೊಂಡು, ಏನು ಅಂದರೆ ತೆಳೆಯಾದ ಮರೆನೆಲೆಗಳು ತೆಲಿಹಿನ್ರೋಮೆ ಅಂತ. ಅದರಲ್ಲಿ ಈ 44,000 ಎಲ್ಲನೂ ರಾಮಾಯಣ, ಭಾಗವತ, ಭಗವದ್ಗೀತೆ, ರಹಸ್ಯತ್ರಯ, ಶ್ರೀಭಾಷ್ಯ ಎಲ್ಲನೂ ಅದರಲ್ಲಿ ಅಡಗಿದೆ. ಅದಕ್ಕೆ ವೇದ ಅನೈತಿಕ್ಕೂ ಮಿತ್ತಾಹಂ ಅಂತ ಹೇಳ್ತಾರೆ. ತಿರುವಪ್ಪಾವೈ ಅಂದರೆ ವೇದಗಳಿಗೆ ಕಳಶಪ್ರಾಯವಾದ ಒಂದು ಗ್ರಂಥ ಅಂತ. ಈ ಒಂದು ಗ್ರಂಥದಲ್ಲಿ ಗೋದೆ ನಮಗಾಗಿ 30 ಪಾಶರ. ಈ 30 ಪಾಶರ ಮುಗಿದ ತಕ್ಷಣ ಏನಂತಾಳೆ, ತಯ್ಯರು ತಿಂಗಳಂತಡೆ ಬೆಳಕಿ ಮಂಡಲಮಿಟ್ಟು ಮಾಶಮುಣ್ಣಾಲ್ ಅಂತ ಹೇಳ್ಬಿಟ್ಟು ತೈಮಾಸದ ಬಗ್ಗೆ ಸ್ಟಾರ್ಟ್ ಮಾಡ್ತಾಳೆ. ನಾಚ್ಯಾರ್ತಿಮೆಯಲ್ಲಿ ವೇಂಗಡವರ್ಕೆ ಎನ್ನ ವಿಧಿಕಿತ್ತೀಯೇ ಅಂತ ನಮ್ಮ ಶ್ರೀನಿವಾಸನ ನೆನೆಸ್ಕೊಂಡು ಅದನ್ನು ಸ್ಟಾರ್ಟ್ ಮಾಡ್ತಾಳೆ. ಈ ಒಂದು 30 ಪಾಶರದಲ್ಲಿ ಆಂಡಾಳ್ ಅವತರಣಿಕೆ ಹೆಂಗಾಗುತ್ತೆ. ಆಂಡಾಳು ಭೂಮಿದೇವಿಯ ಒಂದು ಅಂಶ. ಒಂದು ಬಾರಿ ಶ್ರೀವಿಲ್ಲಿಪುತ್ತೂರು ಮಧುರೈನಲ್ಲಿ ಆಳ್ತಾ ಇದ್ದಿದ್ದು ಪಾಂಡ್ಯರಾಜ. ಪಾಂಡ್ಯರಾಜ ತನ್ನ ಹೆಂಡತಿಯ ಮಹಾರಾಣಿ ಜೊತೆ ವಾಯುವಿಹಾರಕ್ಕೆ ಹೋಗಿರ್ತಾನೆ. ವಾಯುವಿಹಾರಕ್ಕೆ ಹೋಗಿದ್ದಾಗ ಆ ಒಂದು ದುಂಬಿ ಬಂದು ಮಹಾರಾಣಿಯ ಕೂದಲ ಮೇಲೆ ಕೂತಿರುತ್ತೆ. ಆ ಕೂದಲ ಮೇಲೆ ಕೂತಿದ್ದಾಗ ಆ ಪಾಂಡ್ಯ ರಾಜ ಬಂದು ಒಬ್ಬ ಒಳ್ಳೆ ಕವಿ ಕೂಡ ಒಂದು ಕವಿತೆ ಬರೀತಾನೆ. ಕವಿತೆ ಬರೆದು ಆ ಕವಿತೆನಲ್ಲಿ ಆ ರಾಣಿಯ ಒಂದು ಕೂದಲು ನೈಸರ್ಗಿಕವಾಗಿ ಸುವಾಸನೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಬರೀತಾನೆ. ನೈಸರ್ಗಿಕವಾಗಿ ಸುವಾಸನೆ ಹೊಂದೋದಕ್ಕೆ ಚಾನ್ಸ್ ಇಲ್ಲ ಕೂದಲು. ಅವನು ಬರೀತಾನೆ. ಬರೆದುಬಿಟ್ಟು ಮಾರನೇ ದಿವಸ ಸಭೆಗೆ ಹೋಗಿ, ಅರಮನೆಗೆ ಹೋಗಿ ಹೇಳ್ತಾನೆ, ನಾನೊಂದು ಕವಿತೆ ಬರೆದಿದ್ದೀನಿ ಮಹಾರಾಣಿ ಇದ್ರ ಬಗ್ಗೆ. ಯಾರು ಒಂದು ಅಕ್ಷರನೂ ತಪ್ಪಿಲ್ಲದೆ ಬರ್ಕೊಂಡು ಬರ್ತಾರೋ ಅವರಿಗೆ ನಾನು ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿ. ಸರಿ, ಅಲ್ಲಿ ಒಬ್ಬ ಬ್ರಹ್ಮಚಾರಿಗೆ ಶೈವ ಆಗಮ ಆಗಲಿ ಪಾಂಚರಾತ್ರ ಆಗಮ ಆಗಲಿ ಬ್ರಹ್ಮಚಾರಿಗೆ ಅಸಿಸ್ಟೆಂಟ್ ಜಾಬ್. ಆ ಶೈವ ಆಗಮ ಪಾಂಚರಾತ್ರ ಆಗಮದಲ್ಲಿ ಗೃಹಸ್ಥರು ಅಲ್ಲಿ ಹೋಗಿ ಕೈಂಕರ್ಯ ಮಾಡಬೇಕು, ಕುಶಗೃಹಕ್ಕೆ. ಬ್ರಹ್ಮಚಾರಿಗಳು ಮಾಡೋಂಗಿಲ್ಲ. ಹೀಗಿರುವಾಗ ಆ ಬ್ರಹ್ಮಚಾರಿ ಶಿವನ ಒಂದು ಪೂಜೆ ಮಾಡ್ತಾ ಇರ್ತಾನೆ. ಶಿವನಿಗೆ ಮೊದಲೇ ಹೇಳ್ದಂಗೆ ಯಾವುದೇ ಕಥೆ ಬಂದ್ರೂ, ಯಾವುದೇ ಪುರಾಣ ಬಂದ್ರೂ ಶಿವಪಾರ್ವತಿನ ಮಧ್ಯದಲ್ಲಿ ಇರ್ತಾರೆ ಅಂತ, ಅವರೇ ಕಾರಣಕರ್ತರು ಅಂತ. ಆ ರೀತಿ ಅವನು ಶಿವನ ಪೂಜೆ ಮಾಡ್ತಾ ಇರುವಾಗ ಶಿವನಿಗೆ ಹೇಳ್ತಾನೆ, ನೋಡು, ನಾನು ಎಷ್ಟು ದಿವಸ ಅಂತ ಅಸಿಸ್ಟೆಂಟ್ ಆಗಿರಲಿ, ಮುಖ್ಯ ನಾನು ಆಗಮಿಕರಾಗಬೇಕು. ನನಗೆಲ್ಲ ಮಂತ್ರ ಗೊತ್ತು, ತಂತ್ರ ಗೊತ್ತು, ಎಲ್ಲ ಗೊತ್ತು. ಆದ್ರೂ ನನಗೆ ಮದುವೆ ಆಗೋದಕ್ಕೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ, ಯಾಕಂದರೆ ನಾನು ನಿರ್ಗತಿಕ. ನೀ ಇವಾಗ ರಾಜ ಬಂದು ಒಂದು ಬಹುಮಾನ ಇಟ್ಟಿದ್ದಾನೆ, ಅದಕ್ಕೆ ನೀನೇ ಸಹಾಯ ಮಾಡು ಅಂತ. ಸರಿ, ಶಿವ ಬ್ರಾಹ್ಮಣ ವೇಷದಲ್ಲಿ ಹಂಗೆ ಕೂತಿರ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬಂದು ಇವನನ್ನು ಮಾತಾಡಿಸ್ಬಿಟ್ಟು ಬರ್ಕೊಟ್ಟಾಗ ಮಾರನೇ ದಿವಸ ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿ ರಾಜನಿಗೆ ಸಮರ್ಪಣೆ ಮಾಡ್ತಾನೆ ತಾನು ಬರೆದಿರೋ ಒಂದು ಇದು. ರಾಜ ಇನ್ನೇನು ಬಹುಮಾನ ಕೊಡಬೇಕು. ಆಗ ಮಂತ್ರಿ ನಿಂತ್ಕೊಂಡು, ಕೊಡಿ ನಾನು ನೋಡಬೇಕು ಅಂತ.
ಮಂತ್ರಿ ತಗೊಂಡು ನೋಡ್ತಾನೆ. ನೋಡಿಬಿಟ್ಟು ಅವನ ಹೆಸರು ನಕ್ಕೀರನ್ ಅಂತ ಅವನು ನೋಡ್ತಾನೆ. ನೋಡಿಬಿಟ್ಟು ಇದು ಸರಿ ಇಲ್ಲ, ಹೇಗೆ ನೈಸರ್ಗಿಕವಾಗಿ ಒಂದು ಸ್ತ್ರೀಯ ಕೂದಲು ಸುವಾಸನೆ ಹೊಂದಿರುತ್ತೆ, ಯಾವುದೋ ಶಾಂಪೂನೋ ಇಲ್ಲ ಮೀರಾ ಶೀಕಾಕಾಯಿ ಹಾಕ್ಕೊಂಡಿರಬೇಕು ಅಂತ ಅವನು ಹೇಳ್ತಾನೆ. ಈ ರಾಜ ಬಂದು ಅವನ್ನ ಮಾಡಿರೋ ತಪ್ಪು ಅಂತ ಅವನಿಗೆ ಒಂದು ಭ್ರಮೆ ಆಗುತ್ತೆ. ಆದ ತಕ್ಷಣ ಇಲ್ಲಲ್ಲ, ನೀನು ಬರೆದಿರೋ ತಪ್ಪು, ನನ್ನ ಒಂದು ಕವಿತೆಗೂ ನಿನ್ನ ಕವಿತೆಗೂ ಒಂಚೂರು ಸಮ ಇಲ್ಲ, ಇದು ತಪ್ಪು ಅಂತ ಹೇಳ್ತಾನೆ. ಆ ಪಾಪ ನಿರ್ಗತಿಕ ಹೇಳ್ತಾನೆ, ಅದರಲ್ಲಿ 10% ಸರಿ ಇದ್ರೂ 10% ನೀವೇನು ಕೊಡ್ತೀರೋ ಅದನ್ನ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲ, ಹಂಗೆಲ್ಲ ಆಗಲ್ಲ, ನೀನು ಹೋಗು ಅಂತ. ಮತ್ತೆ ಪೇಚಾಡ್ತಾ ದೇವಸ್ಥಾನದಲ್ಲಿ ಕೂತ್ಕೋತಾನೆ. ಶಿವ ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಬಂದು ಏನಾಯಿತು ಅಂತ, ನೀನು ಸುಮ್ಮನೆ ನನ್ನನ್ನು ಇಟ್ಕೊಂಡು ಆಟ ಆಡ್ತಾ ಇದೀಯಾ ನೀನು, ಇದಕ್ಕೂ ಅದಕ್ಕೂ ಸಮಾನ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ಯಾರು ಹೇಳಿದ್ದು ನಿನಗೆ, ಬಾ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ವೇಷದಲ್ಲಿ ಶಿವ ಬರ್ತಾನೆ. ಶಿವ ಬಂದಾಗ ಅವನಿಗೂ ನಕ್ಕೀರನಿಗೂ ವಾಗ್ವಾದ ಆಗುತ್ತೆ. ಶಿವ ಬಂದು ನಕ್ಕೀರನ್ನ ಭಸ್ಮ ಮಾಡ್ತಾನೆ. ಭಸ್ಮ ಮಾಡುವ ಹೇಳ್ತಾನೆ, ಅಂದರೆ ನನ್ನ ಪಾರ್ವತಿ ಕೂದಲು ಸುವಾಸನೆ ಇರಲ್ವಾ ಅಂತ ಕೇಳ್ತಾನೆ. ಅಲ್ಲಿ ಈಗೆಲ್ಲ ಇಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾರಲ್ಲ, ಆ ರೀತಿ ಪದ್ಮಾವತಿ, ಲಕ್ಷ್ಮಿ, ಭೂದೇವಿ, ಪಾರ್ವತಿ ಎಲ್ಲ ಸೇರ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾ ಇರ್ತಾರೆ. ಕಿಟ್ಟಿ ಪಾರ್ಟಿ ಮಾಡ್ತಾ ಇರುವಾಗ ಅಲ್ಲಿ ಇವಳು ಪಾರ್ವತಿ ಪೇಚಾಡ್ತಾ ಇರ್ತಾಳೆ. ಲಕ್ಷ್ಮಿ ಕೇಳ್ತಾಳೆ, ಏನಮ್ಮ ಆಯಿತು ನಿನಗೆ, ಇಷ್ಟೊಂದು ಬೇಜಾರಾಗಿದೆಯಾ ಅಂತ. ನಿಮ್ಮ ಅಣ್ಣ ಹೋಗಿ ಸುಮ್ಮನೆ ಅವರು ಏನು ಮಾಡಬೇಕೋ ಮಾಡೋದು ಬಿಟ್ಬಿಟ್ಟು ನನ್ನ ಹೆಸರು ಹೇಳಿ ನನಗೆ ಆಭಾಸ ಆಗ್ತಾ ಇದೆ ಅಂತ. ಏನಾಯಿತು ಅಂತ ಕೇಳ್ತಾಳೆ. ಈ ಒಂದು ವೃತ್ತ ಅಂತಲೇ ಹೇಳ್ತಾಳೆ. ಆಗ ಭೂದೇವಿ ಹೇಳ್ತಾಳೆ, ಯಾವ ಗಂಡಸು ಸ್ತ್ರೀ ಕೇಶರಾಶಿಯಲ್ಲಿ ನೈಸರ್ಗಿಕ ಸುವಾಸನೆ ಇಲ್ಲ ಅಂತ ಹೇಳಿದ್ರು, ಆ ಗಂಡಸು ಸ್ತ್ರೀ ಮುಡಿದ ಹೂವನ್ನು ತಾನು ಮಾಲೆಯಾಗಿ ಹಾಕ್ಕೊಳ್ಳೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಂಡಾಳ ಅವತಾರ ತಗೋತಾಳೆ. ಅದನ್ನೇ ಶೂಡಿಕ್ಕೊಡುತ್ತೆ ಶುಡರ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಗೆಯಾಯ್ நாடினி வேங்கடவர்க்கு என்ன விதி என்னவின் மாற்றம் நாங்கடವ ಒಣ್ಣಮೇ ನಲ್கு ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಶೂಡಿ ಕೊಡುತ್ತೆ ಶುಡರ್ ಕೊಡಿಯೇ. ಆಂಡಾಳು ತುಳಸಿ ವನದಲ್ಲಿ ಶ್ರೀವಿಲ್ಲಿಪುತ್ತೂರಲ್ಲಿ ಪೆರಿಯಾಳ್ವಾರ್ ಅವರ ಮಗಳಾಗಿ ದತ್ತು ಪುತ್ರಿಯಾಗಿ ಅವತಾರ ಮಾಡ್ತಾಳೆ. ಅದರಲ್ಲೂ ದೇಶಿಕರೊಂದು ವ್ಯಂಗ್ಯವಾಗಿ ಒಂದು ಕೇಳ್ತಾರೆ, ವಲ್ಮೀಕತಶ್ರವಣತೋ ವಸುಧಾತ್ಮನಸ್ತೆ ಜಾತಃ ಸಮೂಹ ಭವನಿ ಕವಿಸಾರ್ವಭೌಮಃ ಗೋದೆ ಕಿಮದ್ಭುತಮಿದಂ ಯದಮೀಶ್ವದಂತೆ. ಅಂದರೆ ನೀನು 30 ಪಾಶರ ಇದೆ, ಈ ಭೂದೇವಿ ಅವತಾರವಾದ ನೀನು 30 ಪಾಶರ ಮಾಡಿದೀಯಾ. ನಿನ್ನ ಕಿವಿ ಅಂದರೆ ವಲ್ಮೀಕ ಅಂದರೆ ಕಿವಿ, ಹುತ್ತದಲ್ಲಿ ಹುತ್ತ, ವಲ್ಮೀಕ ಅಂದರೆ ಹುತ್ತ ಬಂದು ಭೂದೇವಿಯ ಕಿವಿ. ಆ ಭೂದೇವಿ ಕಿವಿಯಾಗಿ ಬಂದ ವಾಲ್ಮೀಕಿ 24,000 ಶ್ಲೋಕಗಳನ್ನು ಮಾಡಿದ್ದಾರೆ. ನೀನೇನು ಮಹಾ ಮಾಡಿರೋದು 30 ಶ್ಲೋಕ ಅಂತ. ಅಂದರೆ ಆ ವಾಲ್ಮೀಕಿ 24,000 ಮತ್ತು ಭಾರತದ ಒಂದು 26,000 ನಾರಾಯಣೀಯಮು ಇದೆಲ್ಲ ಸೇರಿಕೊಂಡ್ರೂ ಈ ಒಂದು 30 ಪಾಶರಕ್ಕೆ ಸಮನಾಗಿರಲ್ಲ ಅಂತ ಒಂದು ಮಾತು. ಅಂಥ ಗೋದೆಯ ಅವತಾರ ಆಗಿದೆ ಪಟ್ಟರ ಪಿರಾನ್ ಅಂತ ಅವ್ರ ತಂದೆಯ ಹೆಸರು. ಎಲ್ಲ ಒಂದು ಶಾಸ್ತ್ರಗಳನ್ನು ಚಿಕ್ಕ ವಯಸ್ಸಲ್ಲೇ ಈ ಗೋದೆಗೆ ಎಲ್ಲ ಧಾರೆ ಎಳೆದಿರ್ತಾರೆ. ಈಗ ದೇಶಿಕರ ಬರೆದಿರೋ ಒಂದು ಅಧಿಕಾರ ಸಂಗ್ರಹದಲ್ಲಿ ನಾನು ಹೇಳಿದೆ 10 ಜನ ಆಳ್ವಾರ್ ಮಾತ್ರ ತಗೊಂಡು 2 ತಗೊಂಡಿಲ್ಲ ಅಂತ. ಗೋದೆ ಯಾಕೆ ತಗೊಂಡಿಲ್ಲ ಅಂದರೆ ಇವರು 10 ಜನ ಆಳ್ವಾರು ಡೈರೆಕ್ಟಾಗಿ ಭಗವಂತನನ್ನೇ ಸ್ತುತಿಸಿದ್ದಾರೆ. ಮಧುರ ಕವಿ ಆಳ್ವಾರು ವೇರಂದ್ರಂ ನಾನರಿಯೇನ್ ವೇದಂತಮೇಷೇದ ಮಾರನ್ ಅವರ ಒಂದು ನಮ್ಮ ಆಳ್ವಾರನ್ನ ಗುರುವಾಗಿ ತಗೊಂಡು ಗುರುನ ಹಿಡ್ಕೊಂಡು ಗುರು ಮುಖೇನ ಮಾಡ್ತಾರೆ, ಆಚಾರ್ಯ ಮುಖೇನ ಮಾಡ್ತಾರೆ. ಅದೇ ರೀತಿ
ಆಂಡಾಳ್ ಬಂದು ತನ್ನ ತಂದೆನ ಗುರುವಾಗಿ ಇಟ್ಕೊಂಡು ಆ ಒಂದು ಗುರುಮುಖೇನ ಈ ಒಂದು ಗ್ರಂಥಗಳೆಲ್ಲ ರಚಿಸ್ತಾಳೆ. ಇನ್ನು ಇಲ್ಲಿ ಮೊದಲನೇ ಒಂದು ಪಾಶರದಲ್ಲಿ ಪರಾಶರ ಭಟ್ಟರು ತನಿಯನ್ನಂತ ಮಾಡ್ತಾರೆ. ಆಳ್ವಾರ್ಗಳಂದರೆ ಆಳವಾಗಿ ಭಗವಂತನ ಒಂದು ಸೇವೆಯಲ್ಲಿ, ಭಗವಂತನ ಒಂದು ಧ್ಯಾನದಲ್ಲಿ, ಭಗವಂತನ ಒಂದು ರಚನೆಯಲ್ಲಿ ಆಳವಾಗಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಆಳ್ವಾರ್ ಅಂತ ಕರೀತಾರೆ. ಹೇಗೆ ದಾಸ ಸಾಹಿತ್ಯದಲ್ಲಿ ದಾಸರ ಪದಗಳು ಅಂತ ಬರುತ್ತಲ್ಲ, ಭಗವಂತನಲ್ಲಿ ದಾಸರು. ಕನ್ನಡದಲ್ಲಿ ದಾಸರಂದರೆ ಆಳ್ವಾರ್ ಹೇಳ್ತಾರೆ ಅಡಿಯಾರ್ ಅಡಿಯಾರ್ ತನಕ್ಕಡಿಯಾರ್ ಅಡಿಯಾರ್ ಅಂತ. ಅಡಿಯಾರ್ ಅಂದರೆ ದಾಸರ ಮನೆಯ ದಾಸಾನು ದಾಸನಾನು ಅಂತ. ಅದೇ ರೀತಿ ಆಳ್ವಾರು ಅಡಿಯಾರ್ ಕಡಿಯಾರ್ ಅಂತ ಹೇಳ್ತಾರೆ. ಅಂಥ ಈ ಒಂದು ಯಾವ ಒಂದು ದಾಸರ ಪದ ಆಗಲಿ ಮತ್ತು ಆಳ್ವಾರ್ ಸೂಕ್ತಿ ಆಗಲಿ ಎಲ್ಲಾನು ಭಗವಂತನ ಒಂದು ಲೀಲೆಗಳನ್ನು ನಮಗೆ ಎತ್ತಿ ತೋರಿಸುತ್ತೆ. ನೀಳಾತುಂಗಸ್ತನಗಿರಿದಡಿ ಸುಪ್ತಮುದ್ಭೋತ್ಯ ಕೃಷ್ಣಂ ಪಾರಹತ್ಯಂಶಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚ್ಛಿಷ್ಟಾಯ ಸೃಜನಿಗಳಿತಂ ಯಾ ಫಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ಪರಾಶರ ಭಟ್ರು ಈ ಒಂದು ತನಿಯನ್ನು ಮಾಡ್ತಾರೆ. ಇದರ ತನಿಯನ್ನು ಗೋದಾದೇವಿಯ 19ನೇ ಪಾಶರದಲ್ಲಿ, ತಿರುಪ್ಪಾವೆ 19ನೇ ಪಾಶದಲ್ಲಿ ಬರುತ್ತೆ. ಕುற்று விளக்கரிய கோற்றுக்கால் கட்டில் மேல் மெத்தன்ன பஞ்சசேனத்தின் மேலேறி ஒத்தலர் பூங்குழல் நப்பின்னை கொங்கமேல் வைத்து கிடந்த மலமார்பா நீளா துங்கஸ்தனகிரிதடி வைத்து கிடந்த மಲಮಾರ್ಬಾ ಕೊಂಗೆ ಮೇಲೆ ವೈத்து ಕಿಡಂದ. ಆ ಒಂದು ಪಾಶರ ತಗೊಂಡು ಇವರು ಸಂಸ್ಕೃತದಲ್ಲಿ ಈ ಒಂದು ತನಿಯನ್ನು ಮಾಡಿದ್ದಾರೆ. ತನಿಯನ್ನಂದರೆ ಒಂದು ಇಂಟ್ರಡಕ್ಷನ್. ಈ ಒಂದು ಯಾವ್ದಾರ ಒಂದು ಫಂಕ್ಷನ್ಗೆ ಹೋದಾಗ ಸಭೀಕರಣ ಒಂದು ಸ್ವಾಗತ ಮಾಡೋದು ಮತ್ತು ಅವರ ಒಂದು ಪರಿಚಯ ಮಾಡಿಸೋದು ಅಂದರೆ ತನಿಯನ್ ಪರಿಚಯ. ನೆಕ್ಸ್ಟು ಉಯ್ಯಕ್ಕೊಂಡಾರ್ ನೆಕ್ಸ್ಟನ್ನು ಮಾಡಿದ್ದಾರೆ. அன்னவயல் புதுவை ஆண்டாள் அரங்கற்கு பன்னுதிருப்பாவை பல்பதியம் இந்நிஷையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. ಈ ಉಯ್ಯಕ್ಕೊಂಡಾರ್ ಬಂದು ಯಾಮುನಾಚಾರ್ಯರ ಶಿಷ್ಯರು, ರಾಮಾನುಜ ಮಿಶ್ರ ಅಂತ ಅವರ ಹೆಸರು. ಅವರಿಗೆ ಉಯ್ಯಕ್ಕೊಂಡಾರ್ ಅಂತ ಹೇಗೆ ಬಂತು? ಒಂದು ಬಾರಿ ಯಾಮುನಾಚಾರ್ಯರು ತಮ್ಮ ಹೆಂಡತಿಯನ್ನು ಅವರ ತವರ ಮನೆಗೆ ಉಯ್ಯಕ್ಕೊಂಡಾರ್ ರಾಮಾನುಜ ಮಿಶ್ರ ಜೊತೆ ಕಳಿಸಿರ್ತಾರೆ. ಕಳಿಸಿದ್ದಾಗ ಇವರು ಬಂದು ಬ್ರಾಹ್ಮಣ ಕುಲದವರಲ್ಲ. ಅಲ್ಲಿ ಎಲ್ಲರೂ ಊಟ ಮಾಡಿದ್ಮೇಲೆ ಜಗಳಿ ಮೇಲೆ ಇವ್ರಿಗೆ ಊಟ ಹಾಕಿ ಇವರೇ ಆ ಎಲೆ ತೆಗೆದು ಅದನ್ನು ಕ್ಲೀನ್ ಮಾಡಿ ಹೊಟ್ಟೋಗ್ತಾರೆ. ಹೊಟ್ಟೋದಾಗ ಇವರಿಗೆ ಜ್ಞಾನ ದೃಷ್ಟಿಯಿಂದ ಗೊತ್ತಾಗುತ್ತೆ ಯಾಮುನಾಚಾರ್ಯರಿಗೆ. ನಾವಾಗಿದ್ರೆ ಏನು ಹೇಳ್ತೀವಿ, ಅಲ್ಲಿ ತಿನ್ನೋದು ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಬಂದು ಏನು ರೀ ನಮಗೇನು ಮರ್ಯಾದೆ ಇಲ್ವಾ, ನಿಮ್ಮ ಅತ್ತೆ ಮನೆಗೆ ಹೋದ್ರೆ ಒಂಚೂರು ಮರ್ಯಾದೆ ಕೊಟ್ಟಿಲ್ಲ ಅವರು, ಏನು ನನ್ನ ನಾಯಿಗೆ ಹಾಕೋ ಥರ ಹಾಕಿದ್ರು ಅಂತ ಹೇಳ್ತೀವಿ ನಾವಾದರೆ. ಆದರೆ ರಾಮಾನುಜ ಮಿಶ್ರ ಅವರು ಒಂದು ಚೂರು ಏನೂ ಹೇಳಿಲ್ಲ, ಅಲ್ಲಿ ನಡೆದಿದ್ವಿ ವೃತ್ತಾಂತನೇ ಏನೂ ಹೇಳಿಲ್ಲ. ಇವ್ರಿಗೆ ಗೊತ್ತಾಗುತ್ತೆ. ಇವ್ರಿಗೆ ಗೊತ್ತಾಗಿ ಅವರನ್ನು ಕರೀತಾರೆ. ಕರೆದುಬಿಟ್ಟು ನೀರೆಮ್ಮೆ ಉಯ್ಯಕ್ಕೊಂಡಿರೋ ಅಂದರೆ ನನ್ನ ಮಾನ ಕಾಪಾಡಿದ್ರಲ್ಲ ನೀವು ಅಂತ ಅವತ್ತಿಂದ ಅವರಿಗೆ ಉಯ್ಯಕ್ಕೊಂಡಾರ್ ಅಂತ ಬರುತ್ತೆ. ಆ ಉಯ್ಯಕ್ಕೊಂಡಾರು ಈ ಒಂದು ತನಿಯನ್ನು ಮಾಡ್ತಾರೆ. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕು ಪನ್ನು ತಿರುಪ್ಪಾವೈ ಪಲ್ಪದಿಯಂ ಇನ್ನಿಶೆಯಾಲ್ ಪಾಡಿಕ್ ಕೊಡುತ್ತಾ ನರ್ಪಾಮಾಲೆ பூமாலை சூடிக் கொடுத்தாளை சொல்லு. ಈ ಒಂದು ಪೂಮಾಲೈ ಪಾಮಾಲೈ ಅಂತ ಬರುತ್ತೆ. ಈ ಪೂಮಾಲೈ ಪಾಮಾಲೈ ಬಂದು ವರಾಹ ಅವತಾರದಲ್ಲಿ ಲಕ್ಷ್ಮೀನ ಭೂದೇವಿನ ಹಿರಣ್ಯಾಕ್ಷನಿಂದ ಪಾರು ಮಾಡಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ತೊಡೆ ಮೇಲೆ ಕೂರಿಸ್ಕೊತಾರೆ ವರಾಹರು. ಅದೊಂದೇ ಒಂದು ಅವತಾರದಲ್ಲಿ ಅವರ ಸಾಮೀಪ್ಯ ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದ ಕಡೆ ಎಲ್ಲ ಸಾಮೀಪ್ಯ ಇಲ್ಲವೇ ಇಲ್ಲ. ಅವರೊಂದು ಕಡೆ ನಾನೊಂದು ತೀರ ನೀನೊಂದು ತೀರ ಆಗ್ಬಿಡುತ್ತೆ.
ಇಲ್ಲಿ ಮಾತ್ರ ವರಾಹ ಅವತಾರದಲ್ಲಿ ಭೂದೇವಿ ಕೇಳ್ತಾಳೆ, ಭೂಮಿಯಲ್ಲಿ ನಮ್ಮ ಮಕ್ಕಳೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಮುಕ್ತಿ ಮಾರ್ಗ ಏನು ಅಂತ. ಮುಕ್ತಿ ಮಾರ್ಗ ಏನು ಅಂತ ಕೇಳಿದಾಗ ಹೂಮಾಲೆ ಪಾಮಾಲೈ ಅಂತ. ಹೂಮಾಲೆ ಪಾಮಾಲೆ ಅಂದರೆ ಹೂವಿನ ಮಾಲೆ ಮತ್ತು ಸ್ತೋತ್ರ. ಏನು ಹೂವಿನ ಮಾಲೆ ತಾನೆ, ಅಲ್ಲ ಆರಾಮಾಗಿ ಅಲ್ಲಿ ಕಟ್ತಾ ಇರ್ತಾಳೆ, ಅದು ತೊಗೊಂಬಂದು ಹಾಕ್ಬಿಡೋಣ ಅಂತ. ಏನು ಕಾಕಡ ಆಗಲಿ ಕಡಂಗ್ಲೆ ಹೂವು ಆಗಲಿ ಯಾವ್ದಾರು ಹಾಕ್ಬಿಡೋಣ ಅಂತ. ಹಂಗಲ್ಲ, ನಾರಾಯಣ ಹೇಳಿರೋದು ಏನಂದರೆ, ಒಂದು ತೋಟ ನಾವು ಬೆಳೆಸಬೇಕು, ಆ ತೋಟದಲ್ಲಿ ಸುಗಂಧವಾದ ಬಿಳಿ ಹೂವು, ಅದನ್ನು ನಾವು ಮುಖಕ್ಕೆ ಕಟ್ಕೊಂಡು ಮೂಗು ಕಟ್ಕೊಂಡು ಅದನ್ನು ಕಿತ್ತುಬಿಟ್ಟು ಅದನ್ನು ತೆಂಗಿನ ನಾರಲ್ಲಿ ಕಟ್ಟಿಬಿಟ್ಟು ಆ ಮಾಲೆ ಹಾಕಬೇಕು. ಇವಾಗ ಸಾಧ್ಯನಾ? ಸಾಧ್ಯ ಇಲ್ಲ. ಮುಂದೆ ಏನು? ಪಾಮಾಲೆ, ಸ್ತುತಿ ಮಾಡಬೇಕು. ಸರಿ, ನೀನೇನ ಸ್ತುತಿ ಮಾಡು ಅಂತ ಹೇಳ್ತೀಯ, ಸ್ತುತಿ ಮಾಡೋದಕ್ಕೆ ಅವರಲ್ಲಿ ಟೈಮ್ ಇಲ್ಲ. ಮತ್ತು ಸಾಯೋ ಟೈಮಲ್ಲಿ ನಾರಾಯಣ ಅಂತ ಹೇಳಿದ ತಕ್ಷಣ ಮೋಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟಿಯ. ಎಷ್ಟೋ ಜನಕ್ಕೆ ಕೋಮಾದಲ್ಲಿರ್ತಾರೆ, ಅವ್ರ ಹೆಸರೇ ಅವ್ರಿಗೆ ಗೊತ್ತಿರಲ್ಲ, ನಿನ್ನ ಹೆಸರು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ. ಆಗ ಸ್ಥಿತೇ ಮನಸ್ಸು ಸುಸ್ವಸ್ಥೆ ಶರೀರೇ ಸತಿಯೋನ್ನರಃ ಧಾತು ಸಾಮ್ಯ ಸ್ಥಿತ ಸ್ಮರ್ತ ವಿಶ್ವರೂಪಂಚಮಾಮಜಂ ತತಃ ಸಂಪ್ರಿಯಮಾಣಂ ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತೀಂ ಅಂತ. ಅಂದರೆ ಚರ್ಮಶ್ಲೋಕ, 3 ಅವತಾರದಲ್ಲಿ ಪರಮಾತ್ಮ ನಮಗೆ 3 ಚರ್ಮ ಶ್ಲೋಕ ಕೊಟ್ಟಿದ್ದಾನೆ. ಇದು ಒಂದು. ಇದರಲ್ಲಿ ಏನಂತಾನೆ ಅಂದರೆ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ, ಆರೋಗ್ಯವಾಗಿರುವಾಗ, ಮನಸ್ಸು ನಿರ್ಮಲವಾಗಿರುವಾಗ, ಶರೀರೇ ಸತಿಯೋನ್ನರಃ ಧಾತು ಸಾಮ್ಯ ಸ್ಥಿತ ಸ್ಪರ್ಥ ವಿಶ್ವರೂಪಂಚಮಾಮಜಂ. ನಾನು ಬಂದು ಒಂದು ಬಾರಿ ದೇವಸ್ಥಾನದಲ್ಲೋ ಇಲ್ಲ ಎಲ್ಲಿದ್ರೂ ಅಲ್ಲಿಂದ ನಾರಾಯಣ ಅಂತ ನೆನೆಸ್ಕೊಂಡ್ರೆ ತತಃ ಸಂಪ್ರಿಯಮಾಣಂ ಕಾಷ್ಟ ಪಾಷಾಣ ಸನ್ನಿಭಂ. ಅವರು ಸಾಯೋ ಟೈಮಲ್ಲಿ ಹೆಂಗೇ ಇರಲಿ, ಯಾವ ಒಂದು ಸ್ಥಿತಿನಲ್ಲಿ ಇರಲಿ, ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತೀಂ, ಅವರ ಪರವಾಗಿ ನಾನು ಸ್ಮರಣೆ ಮಾಡಿ ಅವರಿಗೆ ಮುಕ್ತಿ ಕೊಡ್ತೀನಿ ಅಂತ ಭಾಷೆ ಕೊಡ್ತಾನೆ. ಅಂದರೆ ಈ ಬಿಗ್ ಬಾಸಲ್ಲೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರುತ್ತಲ್ಲ, ಆ ರೀತಿ ವೈಕುಂಠಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ. ಈ ರೀತಿ ನಮಗೋಸ್ಕರ ದೇವಿ ಪುರುಷಾಕಾರಿ ಅಂತ ಅವಳನ್ನು ಕರೀತಾರೆ. ಪುರುಷಾಕಾರಿ ರೆಕಮೆಂಡೇಶನ್. ಇವಾಗ ನಿಮ್ಮ ಮಗ ಬೈಕ್ ತೊಗೋಬೇಕು, ಬೈಕ್ ತೊಗೊಳಕ್ಕೆ ಬಂದಾಗ ಅವರಪ್ಪನ ಕೇಳ್ತಾನೆ ಡೈರೆಕ್ಟಾಗಿ. ಅವರಪ್ಪನ ಕೇಳಿದ್ರೆ ಮೆಟ್ರೋ ಇದೆ, BTS ಇದೆ, ಓಡಾಡು ಅಂತಾರೆ. ನಿಮ್ಮ ಹತ್ರ ಬರ್ತಾನೆ, ನೀವೇನು ಹೇಳ್ತೀರಾ? ಪಾಪ ರೀ, ಮೆಟ್ರೋದಲ್ಲಿ ತುಂಬ ರಶ್ ಇರುತ್ತೆ, BTSಲ್ಲಿ ಎಲ್ಲ ಲೇಡೀಸಿಗೆ ಕೊಟ್ಬಿಟ್ಟಿದ್ದಾರೆ ಸೀಟು ಸಿಗಲ್ಲ, ಪಾಪ ಮಗು ನಿಂತ್ಕೊಂಡು ಹೋಗಬೇಕು, ನೀವು ಬೈಕ್ ಕೊಟ್ಬಿಡಿ, ನಿಮ್ಮ ರೆಕಮೆಂಡೇಶನ್. ಅದೇ ರೀತಿ ನಾವುಗಳು ಇಲ್ಲಿ ಇಷ್ಟೊಂದು ಪಾಪಗಳು ಮಾಡಿರ್ತೀವಿ, ನಾವು ಅಲ್ಲೋಗಿ ಅವನಿಗೆ ನಮಸ್ಕಾರ ಮಾಡಿದ್ರೆ ತಿರುಗಿ ಸಹ ನೋಡಲ್ಲ ಅವನು ನಾರಾಯಣ. 753 ವರ್ಷದ ಹಿಂದೆ ದೇಶಿಕರು ಹೇಳಿದ್ದಾರೆ, ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಂತ. ಅವ್ರು ಆವಾಗಲೇ ಅಪರಾಧ ಚಕ್ರವರ್ತಿ ಅಂತ ಹೇಳಿದ್ರೆ ನಾವು ಇನ್ಫಿನಿಟಿ ರೀಚ್ ಆಗಿಬಿಟ್ಟಿದ್ದೀವಿ. ಇವಾಗ ಅಪರಾಧ ದಿನ ಮಾಡ್ತಾನೂ ಇದ್ದೀವಿ. ಹೀಗಿರುವಾಗ ನಮ್ಮನ್ನು ನೋಡ್ತಾನೆ ಅವನು, ತಿರುಗಿ ಸಹ ನೋಡಲ್ಲ. ಒಬ್ಬ ತುಂಬ ಸುಳ್ಳು ಹೇಳ್ತಾ ಇರ್ತಾನೆ, ಜೀವನ ಪೂರ್ತಿ ಸುಳ್ಳೇ ಹೇಳ್ತಾನೆ. ಒಂದು ದಿವಸ ಲಕ್ಷ್ಮೀ ಗುಡಿಗೆ ಹೋಗಿ ಬರ್ತಾನೆ. ಲಕ್ಷ್ಮೀ ಗುಡಿಗೆ ಹೋಗಿ ಬಂದಾಗ ಮಾನ ದಿವಸ ಅವನಿಗೆ ದೇಹತ್ಯಾಗ ಮಾಡ್ತಾನೆ. ವೈಕುಂಠಕ್ಕೆ ಹೋದಾಗ ನಾರಾಯಣ ನಮಸ್ಕಾರ ಮಾಡಿದಾಗ ನಾರಾಯಣ ಹೇಳ್ತಾನೆ, ನೀನು ಜೀವನದಲ್ಲಿ ಯಾವತ್ತೂ ಸುಳ್ಳು ನಿಜ ಹೇಳಿಲ್ಲಪ್ಪ, ನೀನು 7 ಜನ್ಮ ಮೀನಾಗಿ ಹುಟ್ಟು ಅಂತ. ಇವಾಗ ಮಗು ಸ್ಕೂಲಿಂದ ಬರುತ್ತೆ, ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಕೇಳ್ತಾಳೆ, ನಿಮಗೆ ಹೋಮ್ವರ್ಕ್ ಇದೆಯಾ ಮಗು ಅಂತ. ಇದೆ ಮತ್ತು ತುಂಬ ಹೋಮ್ವರ್ಕ್ ಇದೆ ಅಂತ. ಸರಿ, ನೀನು ಆಟ ಆಡ್ಕೊ ಹೋಗು, ನಿಮ್ಮ ಅಪ್ಪನ ಹತ್ರ ಬರೆಸ್ತೀನಿ ಅಂತ. ಅದೇ ರೀತಿ ಲಕ್ಷ್ಮಿ ಹೇಳ್ತಾಳೆ, ಅವನನ್ನು ಕ್ಷಮಿಸ್ಬಿಟ್ಟು ಅವನಿಗೆ ವೈಕುಂಠ ಕೊಟ್ಬಿಡು, ನೀನೇ ದೊಡ್ಡ ಮೀನಾವತಾರ ಇಟ್ಬಿಡು ಅಂತ. ಅದೇ ಮತ್ಸ್ಯಾವತಾರ ಬಂದಿದೆ. ಅಂದರೆ ಅವಳ ರೆಕಮೆಂಡೇಶನ್ ಎಲ್ಲದಕ್ಕೂ. ಹೀಗೆ ಹೂಮಾಲೆ ಪಾಮಾಲೆ ಅವನ ಸ್ತುತಿ ಮಾಡಿದ್ರೆ ನಮಗೆ ಮೋಕ್ಷ ಸಿಗೋದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ, ಮೋಕ್ಷನೂ ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು? ವೈಲ್ಡ್ ಕಾರ್ಡ್ ಎಂಟ್ರಿ ಸಿಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ
ಸ್ತೋತ್ರ ಮಾಡ್ತಾ ಇರೋದು, ಮೊಬೈಲ್ ಬಂದರೆ ಹೇಳಿ ಅದನ್ನು ಮಾಡೋದು, ಇಲ್ಲ ಅಂದರೆ ಸ್ತೋತ್ರ ಮಾಡ್ತಾ ಇರೋದು, ಒಲೆ ಮೇಲೆ ಒಗ್ಗರಣೆಗೆ ಇಟ್ಟಿದ್ದೀನಿ ಸೀದೋಗ್ಬಿಡುತ್ತೆ ನೋಡು, ಹಾಗೆಲ್ಲ ಇಲ್ಲ. ಸ್ತೋತ್ರ ಮಾಡ್ತಾ ಇದ್ರೆ ಅವನ್ನೇ ನಾಸ್ಕೊಂಡು ಅವನ್ನೇ ನೋಡಿಕೊಂಡು ಅವನನ್ನೇ ನಾವು ಧ್ಯಾನ ಮಾಡಿಕೊಂಡು ಸ್ತೋತ್ರ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಪ್ರತಿಫಲ ಇರುತ್ತೆ. ಇವಾಗ ಮನೆಯಲ್ಲಿ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗಿರುವಾಗ ಯಾವುದೇ ನೀವು ಖಾದ್ಯ ಮಾಡಿದ್ರೂ ಚೆನ್ನಾಗಿರುತ್ತಾ? ಅದೇ ರೀತಿ ನೀವು ಎಲ್ಲೋ ವಾಟ್ಸಪ್ಪಲ್ಲಿ ನೋಡ್ಕೊಂಡ್ಬಿಟ್ಟು ದೇವರಿಗೆ ಅರ್ಚನೆ ಮಾಡ್ತೀವಿ, ಪ್ರಕೃತಿಯ ನಮಃ ವಿಕೃತಿಯ ನಮಃ ಇಲ್ಲಿ ರಿಪ್ಲೈ ಕೊಡೋದು ಅವ್ರಿಗೆ. ಅದನ್ನೆಲ್ಲ ಬಿಟ್ಟು ದೇವ್ರನ್ನ ಡೈರೆಕ್ಟಾಗಿ ಅವನು ನಮ್ಮಲ್ಲಿ ಇದ್ದಾನೆ, ನಮ್ಮ ಇದರಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ್ನ ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಮೋಕ್ಷ ಗ್ಯಾರಂಟಿ. ಸರಿ, ನಾವಿವಾಗ ಪಂಚ ಸಂಸ್ಕಾರ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ, ನಾವು ಶರಣಾಗತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ದೇವರಲ್ಲೇ ಇದ್ದೀವಿ, ನಾವಿನ್ನು ಏನು ಮಾಡಿದ್ರೂ ಆಯಿತು, ಬಂದವ್ರಿಗೆಲ್ಲ ಬೈಯೋದು. ಹಿಂಗಿದ್ರೆ ನಮ್ಮ ಮೋಕ್ಷ ಸಿಗುತ್ತಾ? ದಯವಿಟ್ಟು ಇಲ್ಲ. ನಾವು ಆಚಾರ್ಯರು ಯಾವ ಮಾರ್ಗ ನಮಗೆ ತೋರಿಸಿದಾರೋ ಆ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮಗೆ ಮೋಕ್ಷ ಗ್ಯಾರಂಟಿ. அன்னவையல் புதுவைய ஆண்டாள் அரங்கற்கு பன்னுதிருப்பாவை பல்பதியும் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளே சொல்லு. ಇದೊಂದು ಅವತರಣಿಕೆ ಆಯಿತು. சூடிக் கொடுத்த சுடற்கொடியே தொல்பாவை பாடி அருளவல்ல பல்வகையாய் நாடினி வேங்கடவர்க்கு என்ன விதி என்னை மாற்றம் நாங்கடವಾ ವಣ್ಣಮೇ ನಲ್ಗು. ಇದೊಂದು ಅವತಾರಕ್ಕೆ ಹೇಳಿದೆ. ವಟಪತ್ರಶಾಹಿ ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ಕಾತ್ಯಾಯನಿ ವ್ರತ ಮಾಡೋದಕ್ಕೆ ಎಲ್ಲ ಗೋಪಿಕಾ ಸ್ತ್ರೀಯರು ಅವರನ್ನು ಕೃಷ್ಣನ ಹಿಂದೆ ತಿರುಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರನ್ನು ಸೆರೆಯಲ್ಲಿ ಎಲ್ಲ ಗೋಪಿಕಾ ಸ್ತ್ರೀ 16,000 ಗೋಪಿಕಾ ಸ್ತ್ರೀಯರನ್ನೆಲ್ಲ ಸೆರೆಯಲ್ಲಿ ಅಡಗಿಸಿರ್ತಾರೆ. ಆಗ ದುರ್ಭಿಕ್ಷ ಆಗಲ್ಲ, ಯಾಕಂದರೆ ಕೃಷ್ಣರ ಜಾಗದಲ್ಲಿ ಅದೆಲ್ಲ ಆಗಲ್ಲ. ಅಂದರೆ ಆ ಜನಗಳಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಕೃಷ್ಣನ ಒಂದು ನಾಟಕ ದುರ್ಭಿಕ್ಷವಾಗಿ ಕಾಣುತ್ತೆ ಎಲ್ಲರಿಗೂ. ಅಲ್ಲಿನ ರಾಜಗುರುಗಳಾದ ಗರ್ಗಾಚಾರ್ಯರನ್ನ ಕರೀತಾರೆ. ಗರ್ಗಾಚಾರ್ಯರನ್ನ ಕರೆದುಬಿಟ್ಟು, ನೋಡಿ ಇದು ಯಾಕೋ ಸ್ವಲ್ಪ ಸಮಯ ಸರಿ ಇಲ್ಲ, ರಾಹು ಎಲ್ಲಿ ಯಾವ ಮನೇಲಿದ್ದಾನೋ ಇಲ್ಲ ಕೇತು ಯಾವ ಮನೇಲಿದ್ದಾನೋ ಪಕ್ಕದ ಮನೇಲಿದ್ದಾನೋ ಗೊತ್ತಿಲ್ಲ, ದುರ್ಭಿಕ್ಷದ ಒಂದು ಸಂಕೇತ ಬರ್ತಾ ಇದೆ. ಆದ್ದರಿಂದ ನಾವು ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಇದೆಲ್ಲ ಕೃಷ್ಣನಲ್ಲಿ ಲೀಲೆ. ಗೋಪಿಕಾ ಸ್ತ್ರೀಯರಿಗೋಸ್ಕರ ಕಟಾಕ್ಷ ತೋರಿಸ್ಬೇಕು ಅಂತ ಗರ್ಗಾಚಾರ್ಯರು ಹೇಳ್ತಾರೆ. ಬೆಳಿಗ್ಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಮುನಾ ತೀರದಲ್ಲಿ ಯಮುನೆಯಲ್ಲಿ ಸ್ನಾನ ಮಾಡಿ ಯಮುನೆಯಲ್ಲಿ ಮಿಂದು ಕಾತ್ಯಾಯನಿ ವ್ರತ ಮಾಡಿದ್ರೆ 1 ತಿಂಗಳು ಕಾತ್ಯಾಯನಿ ವ್ರತ ಮಾಡಿದ್ರೆ ಇಲ್ಲಿ ಸುಭಿಕ್ಷ ಆಗುತ್ತೆ ಅಂತ. ಸರಿ, ಯಾರು ಮಾಡಬೇಕು ಅಂತ ಎಲ್ಲ ಬಂದು ಗೋಪಿಕಾ ಸ್ತ್ರೀಗಳು ಮಾಡಬೇಕು, ಕನ್ಯಾಸ್ತ್ರೀಗಳು ಮಾಡಬೇಕು ಅಂತ. ಅದರಲ್ಲಿ ಒಬ್ಬ ವಯಸ್ಸಾದವರು ಬೆಳಗಿನ ಜಾವ 3 ಗಂಟೆಗೆ ನಮ್ಮನೆ ಹೆಣ್ಮಕ್ಳನ್ನ ಹೆಂಗೆ ಕಳಿಸ್ಲಿ, ಯಾರು ಗ್ಯಾರಂಟಿ ಇದ್ದಾರೆ? ಮೊದಲೇ ಇಲ್ಲಿ ಇಷ್ಟೊಂದು ಅನಾಹುತಗಳು ನಡೀತಾ ಇದೆ, ಹೇಗೆ ಅಂತ. ಆಗ ಈ ನಮ್ಮ ಪ್ರತಿ ದಿವಸನೂ ನಮ್ಮ ಈ ಒಂದು ಆಯರ್ಪಾಡಿನಲ್ಲಿ ಗಲಾಟೆ ಮಾಡಿ ಗಿಣ್ಣೆ ಎಲ್ಲ ಕದೀತಾ ಇರೋ ಕೃಷ್ಣ ಒಬ್ಬ. ಕೃಷ್ಣನ ಈ ಗಲಾಟೆ ತಡೆಯೋಕ್ಕಾಗ್ತಾ ಇಲ್ಲ. ಅವನನ್ನೇ ಇವ್ರನ್ನ ಸೆಕ್ಯೂರಿಟಿಯಾಗಿ ಕಳ್ಸೋಣ ಅಂತ ಹೇಳ್ಬಿಟ್ಟು ನೇಮನ ಮಾಡ್ತಾರೆ. ಕೃಷ್ಣನ್ ಕರೀತಾರೆ. ಕೃಷ್ಣ ಬಂದು ಅವನಿಗೂ ಬೇಕಾಗಿರೋದು, ಆದರೆ ಅವನಿಗೆಲ್ಲ ಕಟಾಕ್ಷ ಕೊಡಬೇಕು. ಆದರೆ ಇಲ್ಲ ನನಗೆ ಬೇರೆ ಕೆಲಸ ಇದೆ, ನಾನು ಅವ್ರ ಮನೇಲಿ ಬೆಣ್ಣೆ ಕದಬೇಕು, ಇವ್ರ ಮನೇಲಿ ಮೊಸರು ಕುಡಿಬೇಕು, ನನಗೆ ಟೈಮ್ ಇಲ್ಲ ಅಂತ. ಇಲ್ಲ ನೀನೇ ಹೋಗ್ಬೇಕು ಅಂತ. ಸರಿ, ಒಪ್ಕೋತಾನೆ. ದೊಡ್ಡವ್ರು ನೀವು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಒಂದು ಕಾತ್ಯಾಯನಿ ವ್ರತವನ್ನು ಅಲ್ಲಿ ಆಯರ್ಪಾಡಿನಲ್ಲಿ ಗೋಕುಲದಲ್ಲಿ ಈ ಗೋಪಿಕಾ ಸ್ತ್ರೀಯರು ನಡೆಸ್ತಾರೆ. ಇಲ್ಲಿ ಗೋದಾದೇವಿ
ಶ್ರೀರಂಗನ ಪಡ್ಕೊಳ್ಳೋಕ್ಕೆ, ಶ್ರೀರಂಗನಾಥನ ಒಂದು ಪಡ್ಕೊಳ್ಳೋಕ್ಕೆ ಅಲ್ಲಿಯೇ ಶ್ರೀವಿಲ್ಲಿಪುತ್ತೂರನ್ನ ಗೋಕುಲ ಮಾಡ್ಕೋತಾಳೆ, ಆಯರ್ಪಾಡಿ ಮಾಡ್ಕೋತಾಳೆ. ಯಮುನಾ ನದಿನ ತಟಾಕ ಬಂದು ಯಮುನಾ ನದಿ ಮಾಡ್ಕೋತಾಳೆ. ಅಲ್ಲಿರೋ ತನ್ನ ಸ್ನೇಹಿತೆಯರನ್ನೆಲ್ಲ ಗೋಪಿಕಾ ಸ್ತ್ರೀ ಥರ ಮಾಡಿಕೊಂಡು ಈ ರಥವನ್ನು ಆರಂಭಿಸ್ತಾಳೆ. ರಥವನ್ನು ಆರಂಭಿಸೋದಕ್ಕೆ ನಿಯಮಗಳನ್ನು ಇಡ್ತಾಳೆ. ಏನು ನಿಯಮಗಳು, ಏನು ರಥ, ಇದನ್ನು ನಾವು ನಾಳೆ ತಿಳ್ಕೊಳ್ಳೋಣ. ಇವತ್ತು ಅವತಾರಿಕೆ ನಮ್ಮ ಒಂದು ದಿವ್ಯ ಪ್ರಬಂಧ ಹೇಗೆ ಬಂತು, ದ್ರಾವಿಡ ಭಾಷೆ ಹೇಗೆ ಬಂತು, ಮತ್ತು ಗೋದೆಯ ಅವತಾರ ಹೇಗಾಯಿತು ಅಂತ ನಾವು ನೋಡ್ಕೊಂಡಿದ್ದೀವಿ. மார்கழி திங்கள் மதி நிறைந்த நன்னாளால் நீராடப்போதுமீர் போதுமினோ நேரழீர் சிறுமல்க மாහිப்பாடி செல்வச் சிறுமீர்காட் போர்வேல் கொடந்துகிலன் நந்தகோபன் குமரன் பெறார்ந்த கண்ணி யசோதையிடம் சிங்கம் கார்மேனி சங்கன் கதுமதியும் போல் முகத்தார் நாராயணனே நமக்கே பறை தருவான் பாரோர் புழ படிந்தேலோர் எம்பாவாய் சதம கவணி லீலா சாரு கல்லார ஹஸ்தாத் ಸ್ತನಪರಮಿತಾಂಗಿ ಸಾಂದ್ರವಾತ್ಸಲ್ಯ ಸಿಂಧು ಅಳಗವಿನೀತಾ ವಿತ್ಸಕ್ವಿರಾ ಕೃಷ್ಣನಾಥ ವಿಲಸದೃತಿ ಗೋದಾ ವಿಟ್ಟು ಚಿತ್ತಾತ್ಮಜಾನಃ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ ಶ್ರೀಮಶ್ರೀ ಗೋದಾಯೈ ನಮಃ.